ಮಂಥನ ವೇದಿಕೆ ನಮ್ಮ ರಾಜ್ಯದಲ್ಲಿ ಚಿಂತನಶೀಲ ಸಮಾಜದೊಂದಿಗೆ ಒಂದು ವಿಷಯವನ್ನ ವಿಸ್ತೃತವಾಗಿ ಮಾತಾಡ್ತಾ ಅದರ ಅನೇಕ ಮುಖಗಳನ್ನ ಸಾಮಾಜಿಕವಾಗಿ ಚರ್ಚೆಗೆ ತರತಕ್ಕಂಥ ಒಂದು ವೈಚಾರಿಕ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಒಂದು ಪ್ರಮುಖ ಕೇಂದ್ರವಾಗಿರುವ ಮಂಥನದ ಈ ಜಯನಗರ ಇದರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರ್ತಾ ಇದ್ದೀವಿ. ಸುಮಾರು 3 ವರ್ಷಗಳ ಹಿಂದೆ 2022ರಲ್ಲಿ ಇದೇ ಆಗಸ್ಟ್ ಸಂದರ್ಭದಲ್ಲಿ ಒಮ್ಮೆ ಬಂದಿದ್ದೆ. ಆ ನಂತರ ಇವತ್ತು ಅನೇಕ ಕಾರ್ಯಕರ್ತರು ಇಲ್ಲಿ ಸಿಕ್ಕಿದ್ದಾರೆ ಅಂತ ಖುಷಿಯ ಸಂಗತಿನೇ. ಇವತ್ತಿನ ವಿಷಯ ಸಾಮಾಜಿಕ ಸಾಮರಸ್ಯ, ಸೋಷಿಯಲ್ ಹಾರ್ಮನಿ. ಅದು ಏನು, ಯಾಕೆ ಮತ್ತು ಅದು ಹೇಗೆ ಮಾಡಬಹುದು ಅಂತಕ್ಕಂಥ ಒಂದು ವಿಷಯ. ನಮ್ಮ ದೇಶ ಇವತ್ತು ಸ್ವತಂತ್ರಗೊಂಡು 77ನೇ ವರ್ಷದತ್ತ ನಾವು ಸಾಕ್ತಾ ಇದ್ದೀವಿ. ಸುಮಾರು ಅನೇಕ ವಿಷಯಗಳಲ್ಲಿ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ವಿಜ್ಞಾನದಲ್ಲಿ ನಮ್ಮ ಪ್ರಗತಿ ಆಗಿದೆ. ಇಸ್ರೋ 100ಕ್ಕೂ ಹೆಚ್ಚು ಸ್ಯಾಟಲೈಟ್ ಗಳನ್ನ ಏಕಕಾಲಕ್ಕೆ ಲಾಂಚ್ ಮಾಡುವಷ್ಟು ಕ್ಷಮತೆಯನ್ನು ಹೊಂದಿದೆ. ಚಂದ್ರಯಾನ 3ರ ಮೂಲಕ ನಾವು ದಕ್ಷಿಣ ಧ್ರುವದಲ್ಲಿ ನಮ್ಮ ವಿಕ್ರಮ್ ಲ್ಯಾಂಡರ್ ಅನ್ನ ಇಳಿಸುವ ಮೂಲಕ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಬಹಳ ಉತ್ತಮ ಸ್ಥಾನಕ್ಕೆ ನಮ್ಮ ವಿಜ್ಞಾನಿಗಳು ಹೋಗಿದ್ದಾರೆ. ಮೊನ್ನೆ ಅಮೆರಿಕದಿಂದಲೂ ಕೂಡ ಸ್ಪೇಸ್ಗೆ ಹೋದಂತಹ ಯಾತ್ರಿಕರ ಪೈಕಿ ಮತ್ತೊಬ್ಬ ಭಾರತೀಯ ನಾವು ನೋಡಿದ್ದೀವಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದೆ ಬಂದಿದ್ದೀವಿ. ಶಿಕ್ಷಣ, ತಂತ್ರಜ್ಞಾನ ಎಲ್ಲದರಲ್ಲೂ ಭಾರತ ಹಿಂದಿಗಿಂತಲೂ ಸಾಕಷ್ಟು ಮುಂಚೆ ಬಂದ್ಬಿಟ್ಟಿದ್ದೀವಿ. ನಾವು ಇವತ್ತಿನ ಗ್ಲೋಬಲ್ ಇಕಾನಮಿ ಇಂಡೆಕ್ಸ್ ನೋಡಿದ್ರೆ ವಿ ಆರ್ ದ 4th ಲಾರ್ಜೆಸ್ಟ್ ಇಕಾನಮಿ ಇನ್ ದ ಯೂನಿವರ್ಸ್. ಆ ಸ್ಥಾನ ನಮ್ಮಲ್ಲಿ ಬರಬೇಕಿದ್ರೆ ಅನೇಕ ಕೆಲಸಗಳು, ಅನೇಕ ಕಾರ್ಯಗಳು, ಯೋಜನೆಗಳು, ಪರಿಶ್ರಮ ಸಾಕಷ್ಟು ಇದೆ. ಜಗತ್ತಿನ ಅತಿ ದೊಡ್ಡ ಡೆಮೋಕ್ರಸಿ ನಾವು. ಹೀಗೆ ಅನೇಕ ವಿಷಯಗಳಲ್ಲಿ ಜಗತ್ತಿನ ಅತ್ಯಂತ ಪ್ರಮುಖ ದೇಶಗಳ ಸಾಲಲ್ಲಿ ನಿಲ್ಲುವ ನಾವು, ವಿಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲೂ ಮುಂದೆ ಬರ್ತಾ ಇರ್ತಕ್ಕಂಥ ನಾವು, ಕ್ರೀಡೆ ಉಳಿದಂತಹ ಕ್ಷೇತ್ರಗಳಲ್ಲಿ ದಾಪುಗಾಲಿಡ್ತಕ್ಕಂತಹ ವೇಗದಲ್ಲಿ ನಾವು ಹೋಗ್ತಾ ಇರುವ ನಾವು, ಸಾಮಾಜಿಕ ಏಕತೆಯ ವಿಷಯ ಬಂದಾಗ, ಸೋಷಿಯಲ್ ಯುನಿಟಿಯ ವಿಷಯ ಬಂದಾಗ ನಾವೆಲ್ಲಿದ್ದೀವಿ? ಇಡೀ ಸಮಾಜ ಒಂದಾಗಿ ಒಟ್ಟಾಗಿ ಇರಬೇಕನ್ನುವಂಥದ್ದೇ ಸ್ವಾತಂತ್ರ್ಯ ಹೋರಾಟಗಾರರ ಎಲ್ಲರ ಮನಸ್ಸಲ್ಲಿ ಇದ್ದಂಥದ್ದು. ಯಾರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರು ಅವರು ಬ್ರಿಟಿಷರನ್ನು ಓಡಿಸುವುದು ಮಾತ್ರ ಅವರ ಉದ್ದೇಶ ಆಗಿರ್ಲಿಲ್ಲ. ಬ್ರಿಟಿಷರು ಹೋದ ನಂತರದ ಸುಂದರ ನಾಳೆಗಳ ಕನಸನ್ನು ಅವರು ಕಂಡಿದ್ರು. ನಾಳಿನ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಎಲ್ಲ ದೇಶವಾಸಿಗಳು ಒಟ್ಟಾಗಿ ಒಂದಾಗಿ ಬದುಕ್ತಾರೆ. ಪರಸ್ಪರ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಭಾವಿಸಿ ಅವರು ಬದುಕ್ತಾರೆ. ಭಾರತ ಮಾತೆಯ ಮಕ್ಕಳಾಗಿ ಅವರ ಮಾನಸಿಕತೆ ಒಂದು ಆಗಿ ಇರುತ್ತೆ. ಇದೆಲ್ಲ ಅವರ ಯೋಚನೆ ಇತ್ತು, ಕಲ್ಪನೆ ಇತ್ತು. ಆದ್ರೆ ಸಾಮಾಜಿಕವಾಗಿ ನಮ್ಮ ಇಡೀ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಸಾಮಾಜಿಕ ಸಾಮರಸ್ಯ, ಒಟ್ಟಾಗುವಿಕೆಯಲ್ಲಿ ನಾವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೀವಿ ಅಂತ ಅನ್ಸುತ್ತೆ. ಕಳೆದ ಶತಮಾನದ ಪ್ರಾರಂಭದಲ್ಲಿ ಇಡೀ ಸಾಮಾಜಿಕ ಸವಾಲುಗಳಾಗಿದ್ದಂತ ಕೆಲವು ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸಿದ್ದೀವಿ ಅನ್ನೋದು ಸತ್ಯ. ಅಸ್ಪೃಶ್ಯತೆಯ ದೊಡ್ಡ ಶಾಪ ಈ ದೇಶದಲ್ಲಿ ಇತ್ತು. ಪರಸ್ಪರ ಮೈ ಸ್ಪರ್ಶ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದ, ಒಟ್ಟಿಗೆ ಕೂತು ವ್ಯವಹಾರ ಮಾಡ್ಲಿಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದ, ನೆರಳನ್ನ ಮುಟ್ಟಕ್ಕೂ ರೆಡಿ ಇಲ್ಲದ ಆ ಕಾಲದಲ್ಲಿ ಇವತ್ತು ನಾವೇನಿಲ್ಲ, ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ. ಆದ್ರೆ ಜಾತಿ ಪ್ರಮಾಣದ ಭೇದ ಭಾವ, ಜಾತಿ ಆಧಾರದ ತಾರತಮ್ಯ ಇಡೀ ದೇಶದಲ್ಲಿ ಇವತ್ತು ನಿಂತಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಅನೇಕ ಸುದ್ದಿಗಳು ಆಗಾಗ ಪತ್ರಿಕೆಯಲ್ಲಿ ನಾವು ಕೇಳ್ತಾ ಇರ್ತೀವಿ, ಘಟನೆಗಳು ನಡೀತಾ ಇರುತ್ತೆ. ಕೊಪ್ಪಳದಲ್ಲಿ ಇತ್ತೀಚೆಗೆ ಒಂದು ದೇವಸ್ಥಾನದ ಅಂಗಳಕ್ಕೆ ಒಂದು ಸಣ್ಣ ಮಗು, 4 ವರ್ಷದ ಮಗು ಆಟ ಆಡ್ತಾ ದೇವಸ್ಥಾನದ ವಠಾರಕ್ಕೆ ಕಾಲಿಟ್ಟ ಕಾರಣಕ್ಕೋಸ್ಕರ ಆ ಮಗು ಯಾವ ಜಾತಿಗೆ ಸೇರಿದ್ದು, ಮಗುವಿನ ಪೋಷಕರು ಯಾರು ಅನ್ನುವ ಮಾಹಿತಿಯನ್ನು ತಗೊಂಡ ಮೇಲೆ ಪೋಷಕರನ್ನ ಕರೆಸಿದ್ರು. ಅಶುದ್ಧಿಯಾಗಿದೆ ಅಂತ ಡಿಕ್ಲೇರ್ ಮಾಡಿದ್ರು. ಅದಕ್ಕೋಸ್ಕರ ಶುದ್ಧಿಯ ಪೂಜಾ ಕಾರ್ಯಗಳಿಗೆ 25,000 ರೂಪಾಯಿ ದಂಡವನ್ನ ಆ ಪೋಷಕರಿಗೆ ಹಾಕಿದ್ರು. ಕೋಲಾರದಲ್ಲಿ ಒಂದು ದೇವರ ಜಾತ್ರೆ ನಡೀತಾ ಇತ್ತು, ಮೆರವಣಿಗೆ ಸಾಗ್ತಾ ಇತ್ತು. ದೇವರ ವಿಗ್ರಹದ ಸುತ್ತಮುತ್ತಲಿದ್ದ ಒಂದು ದಂಡ, ಒಂದು ಕೋಲು ಕೆಳಗಡೆ ಬಿತ್ತು. ಯಾರೊಬ್ಬ ಹುಡುಗ ಓಡ್ಕೊಂಡು ಬಂದನ್ನು ಎತ್ತಿಕೊಟ್ಟ. ಆ ಧರ್ಮದಂಡವನ್ನ ಮುಟ್ಟಿದ ಹುಡುಗನ ಜಾತಿಯನ್ನ ನೋಡಿ ಆ ಮೆರವಣಿಗೆನ ಅಲ್ಲೇ ನಿಲ್ಲಿಸಿದರು. ಅಶುದ್ಧ ಆಯ್ತು, ದೇವರಿಗೆ ತೃಪ್ತಿ ಆಗಲ್ಲ ಅನ್ನೋದರಲ್ಲಿ ಡಿಕ್ಲೇರ್ ಮಾಡಿಬಿಟ್ರು.
ಇಡೀ ಮೆರವಣಿಗೆ ವಾಪಸ್ ಬರ್ಲಿಕ್ಕೆ 60,000 ರೂಪಾಯಿ ಖರ್ಚು ಆ ಹುಡುಗನ ಮನೆಯವರು ಕೊಡಬೇಕು ಅಂತ ತಾಕೀತು ಮಾಡಿದ್ರು. ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಚಿಕ್ಕ ಚಿಕ್ಕ ಮಟ್ಟಿನಲ್ಲಾದ್ರೂ ಕೂಡ ಘಟನೆಗಳು ವರದಿಯಾಗುತ್ತೆ, ಅನ್ರಿಪೋರ್ಟೆಡ್, ಇನ್ನೂ ಕೂಡ ಅದು ಎಲ್ಲೂ ಚರ್ಚೆ ಆಗದ ಸಾವಿರಾರು ವಿಷಯಗಳು ಅಲ್ಲಲ್ಲಿ ನಡೀತಾ ಇದೆ. ಇಡೀ ಜಗತ್ತಿಗೆ ಅನೇಕ ಧರ್ಮ ದರ್ಶನ ಶಾಸ್ತ್ರ ವಿಷಯಗಳನ್ನು ಕೊಡ್ತಕ್ಕಂಥ ಅನೇಕ ದೇವಸ್ಥಾನದಲ್ಲಿ ಇವತ್ತು ಕೂಡ ಊಟಕ್ಕೆ ಕೂತ್ಕೊಳ್ಳುವಾಗ ಅಲ್ಲಿನ ಒಂದು ಪಂಕ್ತಿಯಲ್ಲಿರುವ ವ್ಯತ್ಯಾಸ ಸಮಾಜಕ್ಕೆ ಎದ್ದು ಕಾಣ್ತಾ ಇದೆ. ವಿಚಾರಗಳಲ್ಲಿ ಶ್ರೇಷ್ಠತೆಯನ್ನು ಹೇಳ್ತಾ ಇರ್ತಾರೆ, ಆದ್ರೆ ಪ್ರವೃತ್ತಿ ಆಚರಣೆಯಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಯಾಕೆ ಹೀಗೆ, ಇನ್ನೆಷ್ಟು ದಿನ ಹೀಗೆ ಅನ್ನೋದನ್ನ ಸಮಾಜದ ಗಣ್ಯರು ಚಿಂತಕರು ಆಗಾಗ ಒಟ್ಟು ಸೇರಿ ಮಾತಾಡ್ಬೇಕನ್ನೋ ವಿಷಯಕ್ಕೋಸ್ಕರನೇ RSS ಈ ವರ್ಷ ಶತಾಬ್ದಿ 100ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ 5 ಮುಖ್ಯವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯ ಪಂಚ ಪರಿವರ್ತನೆಯ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ವಿಷಯವನ್ನ ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಇಡುತ್ತೆ. ಆ 5ರಲ್ಲಿ ಮೊದಲನೆಯದೇ ಸಾಮಾಜಿಕ ಸಾಮರಸ್ಯ. ಇನ್ನು 4 ವಿಷಯಗಳು ಕೂಡ ನಂತರ ಚರ್ಚೆಗೆ ಬರುತ್ತೆ. ಅದರಲ್ಲಿ ಕುಟುಂಬ ಮೌಲ್ಯಗಳ ಬಗ್ಗೆ, ಪರಿಸರ ಸಂರಕ್ಷಣೆ ಕುರಿತು, ಸ್ವದೇಶಿ ಜೀವನ ಶೈಲಿಯ ಆಗ್ರಹ ವ್ಯಕ್ತಪಡಿಸ್ತಾ ಮತ್ತು ಸಿವಿಕ್ ಸೆನ್ಸ್ ನಾಗರಿಕ ಶಿಷ್ಟಾಚಾರದ ಆಧಾರದ ಮೇಲೆ ಹೇಗೆ ನಾವು ಟ್ರಾನ್ಸ್ಫಾರ್ಮೇಶನ್ ತರಬಹುದು ಅನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಆ 5 ವಿಷಯಗಳ ಪೈಕಿ ಮೊದಲನೇ ವಿಷಯ ಸಾಮಾಜಿಕ ಸಾಮರಸ್ಯವನ್ನ ಇಲ್ಲಿನ ಮಂಥನದ ವೈಚಾರಿಕ ವೇದಿಕೆ ಇವತ್ತು ತಗೊಂಡಿದೆ. ಕರ್ನಾಟಕದ ಯಾವುದೇ ಚಿಂತಕರಲ್ಲಿ, ಅದು ಮಲೆನಾಡಿನ ಕುವೆಂಪು ಅವರೇ ಇರಬಹುದು, ಕರಾವಳಿ ಅಮೃತ ಸೋಮೇಶ್ವರರವರೇ ಇರಬಹುದು, ಧಾರವಾಡದ ದರಾ ಬೇಂದ್ರೆಯವರೇ ಇರ್ಬೋದು, ಬೆಂಗಳೂರಿನ DV ಗುಂಡಪ್ಪನವರೇ ಇರ್ಬೋದು, ಯಾರನ್ನು ಬೇಕಾದ್ರೂ ಕೇಳಿ ಸಮರಸತೆ ಸಾಮರಸ್ಯ ಒಟ್ಟಾಗಿ ಒಂದಾಗಿ ಬದುಕುವುದು ಬೇಕು ಅನ್ನುವಂಥದ್ದನ್ನೇ ಅವರ ಬರಹ ಸಾಹಿತ್ಯಗಳಲ್ಲಿ ಸಾಕಷ್ಟು ಬಾರಿ ಬರೆದಿದ್ರು. ಸಾಮರಸ್ಯ ಅದು ಎಲ್ಲರಿಗೂ ಬೇಕು. ಸಾಮರಸ್ಯ ಇಲ್ಲದ ಜೀವನ, ಸಮಾಜದಲ್ಲಿ ಬಿರುಕು ಬಿಟ್ಟಿರೋ ಜೀವನ ಯಾರು ಅಪೇಕ್ಷೆ ಪಡೋದಿಲ್ಲ. ಎಲ್ಲರಿಗೂ ಎಲ್ಲರೂ ಒಂದಾಗಿರ್ಬೇಕು ಅಂತಲೇ ಇದೆ. ಆದ್ರೆ ಸಮಾಜದ ಪರಿಸ್ಥಿತಿ ಯಾತ್ರ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಬ್ರಿಟಿಷರು ನಮ್ಮ ದೇಶಕ್ಕೆ ಕಾಲಿಟ್ಟ ಮೇಲೆ ನಮ್ಮ ದೇಶದ ಈ ರೀತಿಯ ಅನೇಕ ಘಟನೆಗಳನ್ನ ನೋಡಿ, ಅನೇಕ ಸಂಗತಿಗಳನ್ನ ಗಮನಿಸಿ, ಭಾರತದಲ್ಲಿ ಈ ರೀತಿಯ ಪದ್ಧತಿಗಳು ಯಾಕೆ ಇದೆ ಅನ್ನೋದ್ರ ಬಗ್ಗೆ ಅವರ ಅನೇಕ ನೆರೆಟಿವ್ಗಳನ್ನ ಹೇಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇದ್ದ ಬಿರುಕು ಜಾಸ್ತಿ ಆಗ್ತಾ ಅನೇಕ ಕಡೆಗಳಲ್ಲಿ ಹೋಯ್ತು ಅನ್ನೋದು ಸತ್ಯ ಆದ್ರೂ ಕೂಡ ಬ್ರಿಟಿಷರಿಗಿಂತಲೂ ಮುಂಚೆನೆ ಈ ಪದ್ಧತಿ ನಮ್ಮ ದೇಶದಲ್ಲಿ ಸಾಕಷ್ಟು ಇತ್ತು. 8ನೇ ಶತಮಾನದಲ್ಲೂ, ಶಂಕರಾಚಾರ್ಯರ ಕಾಲದಲ್ಲೂ, ಬಸವಣ್ಣನವರ ಕಾಲದಲ್ಲೂ, ಹಿಂದೆ ಬುದ್ಧನ ಕಾಲದಲ್ಲೂ, ಮಹಾಭಾರತದಲ್ಲಿ ಕರ್ಣ ಏಕಲವ್ಯನ ಉದಾಹರಣೆಯನ್ನು ನೋಡಿದ್ರು ಕೂಡ, ರಾಮಾಯಣ ತ್ರೇತಾಯುಗದಲ್ಲಿ ಶಬರಿ ಗುಹ ಅವರ ಕುರಿತು ಮಾತನಾಡುವಾಗಲೂ, ಹೀಗೆ ಹಿಂದಕ್ಕೆ ಹೋದಾಗಲೂ ಅನೇಕ ಕಡೆಗಳಲ್ಲಿ ಈ ರೀತಿಯ ವ್ಯತ್ಯಾಸಗಳಿತ್ತು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಇದು ಯಾವಾಗ ಶುರುವಾಯಿತು ಅನ್ನುವ ಚರ್ಚೆಗೆ ಹೋಗುವ ಬದಲು ಯಾವಾಗ ಇದನ್ನ ಕೊನೆಗೊಳಿಸಬಹುದು ಅದು ನಮ್ಮ ಕೈಯಲ್ಲಿ ಇದೆ. ಇದನ್ನ ಮೀರಿ ಯಾವಾಗ ದಾಟಬಹುದು ಅದು ನಮ್ಮೆಲ್ಲರ ಸಮಾಜದ ಕೈಯಲ್ಲಿದೆ. ಆ ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಗಮನಿಸಿ ನಾವು ಒಂದಷ್ಟು ಬದಲಾವಣೆಯನ್ನ ಸಮಾಜದಲ್ಲಿ ತರಬೇಕನ್ನುವಂಥದ್ದೇ ಮುಖ್ಯ ಉದ್ದೇಶ ಇರುವಂತದ್ದು. ಹೇಳಿ ಕೇಳಿ ನಮ್ಮ ಸಮಾಜ ಏಕರೂಪದ ಸಮಾಜ ಅಲ್ಲ, ನಮ್ದು ಬಹುರೂಪದ ಸಮಾಜ. ಬಹುತ್ವ, ಪ್ಲೂರಲಿಸಂ, ಅದು ನಮ್ಮ ಸಮಾಜದ ಲಕ್ಷಣ. ಎಲ್ಲರೂ ಒಂದೇ ರೀತಿ ಇದ್ದಾರ? ಖಂಡಿತವಾಗಿಯೂ ಇಲ್ಲ. ಈ ದೇಶದಲ್ಲಿ ಪ್ರತಿ 20 ಕಿಲೋಮೀಟರ್ ಯಾತ್ರೆ ಮಾಡಿದಾಗ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಹೋದ್ರೆ ಕೆಂಗೇರಿ ಸಿಗತ್ತೆ, ಅಲ್ಲಿಂದ ಮತ್ತೆ 20 ಕಿಲೋಮೀಟರ್ ಹೋದಾಗ ಇನ್ಯಾವುದೋ ಬಿಡದಿ ಸಿಗತ್ತೆ, ಬಿಡದಿಯಿಂದ ರಾಮನಗರ, ಚನ್ನಪಟ್ಟಣ, ಈ ತರ ಹೋಗ್ತಾ ಹೋದ್ರೆ ಪ್ರತಿ 20 ಕಿಲೋಮೀಟರ್ಗೆ ಜನಜೀವನ ವ್ಯತ್ಯಾಸ ಆಗುತ್ತೆ, ಲೈಫ್ ಸ್ಟೈಲ್. ಅದರಲ್ಲಿ ಮುಖ್ಯವಾಗಿ 2: ಭಾಷೆ ಮತ್ತು ಆಹಾರ. ಇಲ್ಲಿ ಏನು ಆಹಾರ ಪದ್ಧತಿ ಇದೆ, ಏನು ಸಾಂಬಾರ್ ಮಾಡ್ತಾರೆ, ಮಸಾಲೆ ಹರಿತಾರೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಮಾತನಾಡುವ ಕನ್ನಡದಲ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಜೀವನ ಪದ್ಧತಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ಅಲ್ಲಿಂದ ಮತ್ತೆ ವ್ಯತ್ಯಾಸ ಆಗತ್ತೆ. ಹೀಗೆ ನೀವು ಹೋಗ್ತಾ ಹೋಗ್ತಾ ಕರ್ನಾಟಕವನ್ನೇ ತಗೊಂಡು ನೋಡಿದ್ರೆ ಆಹಾರ, ಅವರ ವ್ಯವಹಾರಗಳು, ಅವರ ಜೀವನ ಶೈಲಿ, ಲೈಫ್ ಸ್ಟೈಲ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈ ಕಡೆ ಬೆಲ್ಟಲ್ಲಿ ನಮಗೆ ಮುದ್ದೆ ಸಾರು ಸಿಗತ್ತೆ, ನೀವು ಧಾರವಾಡಕ್ಕೆ ಹೋದ್ರೆ ಜೋಳದ ರೊಟ್ಟಿ ಎಣ್ಣೆಗಾಯಿ ಅಲ್ಲಿನ ವಿಶೇಷ, ಮಲೆನಾಡಿಗೆ ಹೋದ್ರೆ ಅನ್ನ ತಂಬುಳಿ ಸಿಗತ್ತೆ, ಕರಾವಳಿ ತೀರಕ್ಕೆ ಹೋದ್ರೆ ಗಂಜಿ ಚಟ್ನಿ ಸಿಗತ್ತೆ ಮಂಗಳೂರಿಗೆ,
ಒಂದೇ ರಾಜ್ಯದ ಒಳಗಡೆ ಇಷ್ಟೊಂದು ವಿವಿಧತೆ ಇದೆ. ಜನಜೀವನದಲ್ಲಿ ಡೈವರ್ಸಿಟಿ ನಾವು ಕಾಣ್ತೀವಿ. ಹಾಗಾಗಿ ಇಡೀ ಭಾರತವನ್ನೇ ತಗೊಂಡು ನೋಡಿದ್ರೆ ಎಷ್ಟೊಂದು ಡೈವರ್ಸಿಟಿ ಇರುತ್ತೆ ನಮ್ಮಲ್ಲಿ. ವಿವಿಧತೆ ಅನ್ನುವಂಥದ್ದು ನಮ್ಮ ಸಮಾಜದ ಸಹಜ ಸ್ವಭಾವ. ಜನಜೀವನ ಒಂದೇ ರೀತಿಯಾಗಿ ಇರುವುದಿಲ್ಲ. ಆಹಾರ ಮತ್ತು ಭಾಷೆಗೆ ಮಿಗಿಲಾಗಿ ಇನ್ನೂ ಅನೇಕ ಸಂಗತಿಗಳು ವ್ಯತ್ಯಸ್ತವಾಗಿರುವುದನ್ನ ನೋಡ್ತಾ ಇರ್ತೀವಿ. ಆಚಾರ ವಿಚಾರ, ದೇವರ ನಂಬಿಕೆ, ಅವರವರ ಸ್ವಭಾವ. ಒಂದೇ ದೇವರನ್ನ ಹತ್ತಾರು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಕೃಷ್ಣ ಎಲ್ಲರಿಗೂ ಬೇಕಾದವರು. ಉಡುಪಿಯಲ್ಲಿ ಕೃಷ್ಣನಿಗೆ ಪೂಜೆ ಒಂದು ರೀತಿಯಲ್ಲಿ ನಡೆಯುತ್ತೆ, ಇಸ್ಕಾನ್ ನಲ್ಲಿ ಇನ್ನೊಂದು ರೀತಿ ನಡೆಯುತ್ತೆ, ಇನ್ಯಾವುದೋ ದೇವಸ್ಥಾನದಲ್ಲಿ ಬೇರೆ ರೀತಿಯಲ್ಲಿ ನಡೆಯುತ್ತೆ. ದೇವರೊಬ್ಬರೇ, ಹೀಗೆ ಪೂಜೆ ಮಾಡಬೇಕು. ನಮ್ಮ ಸಮಾಜದಲ್ಲಿ ಇಲ್ಲ, ವಿವಿಧತೆಯನ್ನು ಬಯಸ್ತಾರೆ. ಕೃಷ್ಣನಲ್ಲೂ ವಿವಿಧ ಕೃಷ್ಣ ಇರ್ತಾರೆ. ವೇಣುಗೋಪಾಲ, ಗೋಪಾಲಕೃಷ್ಣ, ಪಾರ್ಥಸಾರಥಿ ಕೃಷ್ಣ. ಅನೇಕ ಮುಖಗಳಲ್ಲಿ ಬಹುತ್ವ ವ್ಯಕ್ತ ಆಗ್ತಾ ಇರುತ್ತೆ, ಪ್ಲೂರಲಿಸಂ. ಹಾಗಾಗಿ ನಮ್ಮ ದೇಶದ ಮೂಲ ಸ್ವಭಾವ ವಿವಿಧತೆ, ಆದರೂ ಒಟ್ಟಾಗಿರುವುದು. ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ. ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ಅದನ್ನು ನೋಡಿದ್ರೆ ಡೈವರ್ಸಿಟಿ ವಿದಿನ್ ಯೂನಿಟಿ. ಯೂನಿಟಿಯ ಒಳಗಡೆ ಒಂದು ಡೈವರ್ಸಿಟಿ ಇದೆ, ಡೈವರ್ಸಿಟಿಯಿಂದಾಗಿ ಯೂನಿಟಿ, ಅದು ಕೂಡ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದು ನಮ್ಮ ಸ್ವಭಾವ. ಪ್ರಕೃತಿಯಲ್ಲೂ ಇದೆ. ವಿಜ್ಞಾನದ ಭಾಷೆಯಲ್ಲಿ ಯಾವುದೇ ಜೀವಿಯನ್ನು ನಾವು ಸ್ಪೀಶೀಸ್ ಅಂತ ಕರಿತೀವಿ. ಉದಾಹರಣೆ, ಈಗ ಮಾವಿನ ಹಣ್ಣಿನ ಸೀಸನ್ ಕೊನೆ ಆಗ್ತಾ ಇದೆ. ಇದರಲ್ಲೂ ಕೂಡ ಮಾವಿನ ಹಣ್ಣು ಸಮಾಜದಲ್ಲಿ ಮಾರಾಟಕ್ಕೆ ಸಿಗ್ತಾ ಇದೆ. ಇಡೀ ದೇಶದ ಮಾವಿನ ಹಣ್ಣಿನ ಸ್ಪೀಶೀಸ್ ಅನ್ನ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ ವಿಜ್ಞಾನದ ಭಾಷೆಯಲ್ಲಿ. ಸ್ಪೀಶೀಸ್ ಒಂದೇ, ಆದ್ರೆ ಒಳಗಡೆ 1000ಕ್ಕೂ ಹೆಚ್ಚು ಮಾವಿನ ತಳಿಗಳಿದ್ದಾವೆ. ನೀವೊಂದು ಮಾವಿನ ಅಂಗಡಿಗೆ ಹೋದ್ರೆ ಅಲ್ಲಿ ಒಂದೆರಡಲ್ಲ, ಹತ್ತಾರು ರೀತಿಯ ಮಾವಿನ ಹಣ್ಣನ್ನ ಅಲ್ಲಿ ಇಟ್ಟಿರ್ತಾರೆ. ವಿವಿಧತೆ ಅದರಲ್ಲಿ ಇದೆ, ಆದ್ರೆ ಸ್ಪೀಶೀಸ್ ವೈಸ್ ಅದು ಒಂದೇ. ಭಾರತದ ಗೋವು, ಹಸು, ಅದನ್ನ ಬಾಸ್ ಇಂಡಿಕಸ್ ಅಂತ ವಿಜ್ಞಾನದ ಭಾಷೆಯಲ್ಲಿ ನಾವು ಕರಿತೀವಿ. ಆದ್ರೆ ಭಾರತದಲ್ಲಿ ಇರ್ತಕ್ಕಂಥ ಕ್ಯಾಟಲ್ ಬ್ರೀಡ್ಗಳನ್ನ ನೋಡಿದ್ರೆ ಅದು ಸಿಂಧಿ, ಸಾಹಿವಾರ್, ಹಳ್ಳಿಕರ್, ಕಾಂಕ್ರೇಜ್, ಅಮೃತ್ ಮಹಲ್, ಇದೆಲ್ಲ ನೋಡಿದ್ರೆ ತಳಿಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಾವೆ. ಆದ್ರೆ ಎಲ್ಲವೂ ಕೂಡ ಸ್ಪೀಶೀಸ್ ವೈಸ್ ಒಂದೇ, ಬಾಸ್ ಇಂಡಿಕಸ್ ಆಗಿರುತ್ತೆ. ಹಾಗೆಯೇ ನಾವು ಊಟ ಮಾಡುವ ಅನ್ನ, ಅದರ ಅಕ್ಕಿ, ಭತ್ತ, ಆ ಭತ್ತದ ಗಿಡ ಏನಿದೆ ಅದರ ವೈಜ್ಞಾನಿಕ ಹೆಸರು ಒರೈಸಾ ಸೆಟೈವಾ. ಸ್ಪೀಶೀಸ್ ಒಂದೇ ಇಡೀ ಜಗತ್ತಲ್ಲಿ. ಆದ್ರೆ ನೀವು ಅಂಗಡಿಗೆ ಹೋಗಿ ಅಕ್ಕಿ ಬೇಕು ಅಂದಾಗ ಒಂದು 20 ರೀತಿ ಅಕ್ಕಿಗಳನ್ನ ಅಲ್ಲಿ ಎದುರುಗಡೆ ಇಟ್ಟಿರ್ತಾರೆ. ಇಡ್ಲಿಗೆ ಬೇರೆ, ದೋಸೆಗೆ ಬೇರೆ, ಪುಳಿಯೋಗರೆಗೆ ಬೇರೆ, ಅನ್ನಕ್ಕೆ ಬೇರೆ. ಒಂದೊಂದು ಅಕ್ಕಿನೂ ವಿವಿಧತೆಯಿಂದ ಕೂಡಿರುತ್ತೆ. ಯಾಕೆ? ಸ್ಪೀಶೀಸ್ ಒಂದೇ, ಒಳಗಡೆ ವಿವಿಧ ಪ್ರಭೇದಗಳಿದಾವೆ, ತಳಿಗಳಿದಾವೆ, ಅಥವಾ ಒಂದು ರೀತಿಯ ಬೇರೆ ಬೇರೆ ಜಾತಿಯ ಅಕ್ಕಿಗಳಿರುತ್ತವೆ. ಹೀಗೆ ಪ್ರಕೃತಿಯಲ್ಲಿರುವ ಈ ಡೈವರ್ಸಿಟಿ ಮನುಷ್ಯನಿಗೂ ಬಂದಿರಬಹುದೇ? ಜಗತ್ತಿನಾದ್ಯಂತ ನಮ್ಮ ಸ್ಪೀಶೀಸ್ ಯಾವುದು? ಹೋಮೋಸೆಪಿಯನ್. ವಿಜ್ಞಾನದ ಭಾಷೆಯಲ್ಲಿ ನಾವೆಲ್ಲರೂ ಒಂದೇ ಸ್ಪೀಶೀಸ್, ಆದ್ರೆ ನಾವು ಒಂದೇ ರೀತಿ ಇದ್ದೀವಾ? ಸೋಶಿಯಾಲಜಿ ಮತ್ತು ಆಂಥ್ರೋಪಾಲಜಿಯ ಪ್ರಕಾರ ಜಗತ್ತಿನಲ್ಲಿ 6 ಪ್ರಮುಖ ಜನಾಂಗಗಳು, ರೇಸಸ್ ಅನ್ನು ಗುರುತಿಸ್ತಾರೆ. ವಿ ಕಮ್ ಅಂಡರ್ ಇಂಡಿಯನ್. ನಾವು ಈಗಿನ ಪಾಕಿಸ್ತಾನ, ಈಗಿನ ಬಾಂಗ್ಲಾದೇಶ, ಈಗಿನ ಶ್ರೀಲಂಕಾ, ಹಿಂದೆಲ್ಲ ನಾವೆಲ್ಲ ಒಂದೇ ಭಾರತೀಯರೇ. ನಮ್ಮ ಜನಾಂಗದ ಒಂದು ಶೈಲಿ ಬೇರೆನೆ. ಹೀಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಜನಾಂಗಗಳು ರೂಪಿತ ಆಗಿದೆ. ಅದರ ಒಳಗಡೆನೂ ಕೂಡ ವಿವಿಧತೆಯ ಆಧಾರದ ಮೇಲೆ ಮನುಷ್ಯನ ರೂಪ ಸ್ವಭಾವಗಳು ಬೇರೆ. ಕಾಶ್ಮೀರದಲ್ಲಿ ನೋಡಿದ್ರೆ ಅಲ್ಲಿನ ಜನಜೀವನ ಬೇರೆ. ಈಶಾನ್ಯ ಭಾರತ, ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ನೋಡಿದಾಗ ಅವರು ಹೋಮೋಸೇಪಿಯನ್ಸೇ, ಆದ್ರೆ ಅವರ ಸ್ವಲ್ಪ ಚರ್ಯಗಳು, ಜೀವನ ಶೈಲಿ ಬೇರೆ ಇದೆ. ದಕ್ಷಿಣ ಭಾರತದ್ದು, ಉತ್ತರ ಭಾರತದ್ದು ಕೆಲವು ಶೈಲಿಗಳು ಬೇರೆ ಇದೆ. ಹೀಗಾಗಿ ವಿವಿಧತೆ ಅನ್ನುವಂಥದ್ದು ಸಹಜವಾಗಿ ಪ್ರಕೃತಿಯಿಂದ ಆಧಾರಿತವಾಗಿ ಬಂದಿದೆ. ಆದ್ರೆ ಆ ವಿವಿಧತೆ ಇದ್ದಾಗಲೂ ಒಂದು ಮಾನವ ಜೀವನದ ಏಕತೆ, ಮನುಷ್ಯರೆಲ್ಲರೂ ಸಮಾನರು ಅನ್ನುವ ಮಾನವ ಸಂದೇಶದ ಏಕತೆ ಅದು ವ್ಯಕ್ತ ಆಗ್ಬೇಕು. ಆದ್ರೆ ಜಾತಿ ಆಧಾರದ ಮೇಲೆ ನಾವು ನೀವು ಬೇರೆ ಅನ್ನುವ ಸಂಘರ್ಷದ ವಾತಾವರಣ ಯಾಕೆ? ಅನೇಕ ಕಡೆಗಳಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಸಮಾನತೆಯ ಆಶಯದ ಅನೇಕ ಸಾಲುಗಳನ್ನು ನಾವು ಕೇಳ್ತೀವಿ. ಆತ್ಮವತ್ ಸರ್ವಭೂತೇಶು, ನಮ್ಮ ನಂಬಿಕೆ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ. ವಿವೇಕಾನಂದ ಆಗಾಗ ಹೇಳ್ತಾ ಇದ್ರು. ನಾವು ಎದುರುಗಡೆ ಪ್ರತಿ ವ್ಯಕ್ತಿ ಸಿಕ್ಕಿದಾಗಲೂ ನಮಸ್ತೆ ಅಂತ ಹೇಳ್ತೀವಿ. ಹೇಳೋದು ಯಾರಿಗೆ? ಪ್ರತಿ ವ್ಯಕ್ತಿಯಲ್ಲಿ ಅಡಗಿರ್ತಕ್ಕಂತಹ ದೈವತ್ವದ ಸಂದೇಶಕ್ಕೆ. ಅಹಂ ಬ್ರಹ್ಮಾಸ್ಮಿ ತತ್ವಂ ಅಸಿ ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲವೂ ಬ್ರಹ್ಮ ಸೃಷ್ಟಿಯ ಆಧಾರದಲ್ಲಿ ಉಂಟಾಗಿರುವಂತದ್ದು. ಕಣ ಕಣದಲ್ಲೂ ಭಗವಂತನಿದ್ದಾನೆ. ಈಶಾವಾಸ್ಯಂ ಇದಂ ಸರ್ವಂ. ನಾವು ಗಮನಿಸ್ತೀವಿ,
ಕಣ ಕಣದಲ್ಲೂ ಭಗವಂತ ಅಂದಾಗ ಎದುರುಗಡೆ ಇರುವ ಸಾಕ್ಷಾತ್ ವ್ಯಕ್ತಿಯಲ್ಲೂ ದೈವತ್ವದ ಅಂಶವನ್ನು ಗುರುತಿಸಿದ ನಾವು ಜಾತಿ ಕಾರಣಕ್ಕೆ ಅಂಗಳದಲ್ಲಿ ನಿಲ್ಲಿಸುವುದು, ಜಾತಿ ಕಾರಣಕ್ಕೆ ಸ್ಮಶಾನಕ್ಕೆ ಶವಗಳನ್ನ ಬಿಡದೇ ಇರುವುದು, ಜಾತಿ ಕಾರಣಕ್ಕೋಸ್ಕರ ಕುಡಿಯುವ ನೀರಿನಲ್ಲಿ ವ್ಯತ್ಯಾಸ ತೋರಿಸುವುದು, ಜಾತಿ ಕಾರಣಕ್ಕೋಸ್ಕರ ನಿಂದನೆ ಮಾಡುವುದು, ಜಾತಿ ಕಾರಣಕ್ಕೋಸ್ಕರ ಏಕವಚನದಲ್ಲಿ ಕರೆಯುವುದು, ಜಾತಿ ಕಾರಣಕ್ಕೋಸ್ಕರ ಇನ್ನೇನು ನಡೀತಾ ಇದೆ ಅಲ್ಲ, ಇದೆಲ್ಲವೂ ಯಾರು ರೂಪಿಸಿದ್ದು? ಖಂಡಿತವಾಗಿನೂ ನಮ್ಮ ಸಮಾಜದ ಒಳಗಡೆ ಈ ರೀತಿಯ ಪದ್ಧತಿಗಳು ಇರಲಿಲ್ಲ. ಎಲ್ಲಿಂದ ನುಸುಳಿ ಬಂತು? ಯಾರು ಪ್ರಾರಂಭ ಮಾಡಿದ್ರು? ವಿ ಡೋಂಟ್ ನೋ. ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಗಮನಿಸಬೇಕಾದ್ದು ಪ್ರತಿ ಸಂದರ್ಭದಲ್ಲೂ ಕೂಡ ಇದನ್ನು ಹೇಗೆ ನಾವು ಚೆನ್ನಾಗಿ ಮಾಡಬಹುದು, ಸಮಾಜದ ಎಲ್ಲರ ಬಗ್ಗೆ ನಮ್ಮ ಯೋಚನೆ ಹೇಗಿರ್ಬೇಕು. ಸಾಮಾನ್ಯವಾಗಿ ಒಂದು ಶಬ್ದವನ್ನು ನಾವು ಬಳಸ್ತೇವೆ, ಸಂವೇದನಾಶೀಲತೆ. ವೇದನೆ ಅನ್ನುವ ಶಬ್ದ ನಾವು ಕೇಳಿದ್ದೀವಿ. ವೇದನೆ ಅಂದ್ರೆ ನೋವು ಅಂತ ಅರ್ಥ. ನಮಗೇನೋ ಒಂದು ನೋವಾಗತ್ತೆ, ನಮಗೇನೋ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು, ನಮಗೆ ನೋವಾಗತ್ತೆ, ಅದನ್ನ ವೇದನೆ ಅಂತ ಕರಿತೀವಿ. ಆದ್ರೆ ಇನ್ನೊಬ್ಬರಿಗೆ ನೋವಾದ್ರೆ ಆ ನೋವನ್ನ ನಾವು ಅನುಭವಿಸಿದ್ರೆ ಅದನ್ನ ಸಂವೇದನೆ ಅಂತ ಕರಿತೀವಿ. ಉದಾಹರಣೆಗೆ ಮಗು ಬಿದ್ದಾಗ ಮಗುವಿಗೆ ಏಟಾಗತ್ತೆ, ಅದು ಮಗುವಿನ ವೇದನೆ. ಆದ್ರೆ ಮಗುವಿಗೆ ಏಟಾದಾಗ ನಿಜಕ್ಕೂ ನೋವಾಗುದು ಯಾರಿಗೆ? ಮಗುವಿನ ತಾಯಿಗೆ ನೋವಾಗುತ್ತೆ. ಅಯ್ಯಯ್ಯೋ ಮಗು ಬಿದ್ದು ಬಿಡ್ತೋ, ಮಗುವಿಗೋಸ್ಕರ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಹೀಗಾಗಿ ಮಗುವಿನ ನೋವನ್ನ ಅನುಭವಿಸುವ ತಾಯಿಯ ನೋವನ್ನ ನಾವು ಸಂವೇದನೆ ಅಂತ ಕರಿತೀವಿ. ಸಮಾಜಕ್ಕೂ ಆ ಸಂವೇದನಾಶೀಲತೆ ಬೇಕು. ಹಿಂದೂ ಸಮಾಜದ, ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನ ಜಾತಿ ಕಾರಣಕ್ಕೆ ನಿಂದಿಸಿದಾಗ, ಆತನಿಗೆ ಅವಮಾನ ಆದಾಗ ಆ ಅವಮಾನದ ನೋವು ನಮಿಗೂ ಆಗತ್ತಾ? ಆತನ ನೋವು ನಮ್ಮ ನೋವು ಆಗತ್ತಾ? ಆತನಿಗೆ ಊಟ ಕೊಟ್ಟಿಲ್ಲ, ಆತನಿಗೆ ಹೆಣ್ಣು ಕೊಟ್ಟಿಲ್ಲ, ಆತನಿಗೆ ಟೀ ಕೊಟ್ಟಿಲ್ಲ ಸ್ಟೀಲ್ ಲೋಟದಲ್ಲಿ. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲಿ ಕೆಲವು ಜಾತಿಯವರಿಗೆ ನೀರು ಕೊಡೋ ಹೋಟೆಲ್ಗಳು ಗ್ರಾಮಾಂತರ ಪ್ರದೇಶದಲ್ಲಿ, ರೂರಲ್ ಏರಿಯಾದಲ್ಲಿ ಈಗಲೂ ಕೂಡ ಇದಾವೆ. ಜಾತಿ ಕಾರಣಕ್ಕೋಸ್ಕರ ಎಲ್ಲರ ಜೊತೆಗೆ ಕ್ಷೌರ, ಸೆಲೂನಿಗೆ ಬಿಡೋದಿಲ್ಲ. ನಿಮ್ ಜಾತಿಯವರು ಆಮೇಲೆ ಬರಲಿ. ಅನೇಕ ಕಡೆಗಳಲ್ಲಿ ಡಾಕ್ಟರ್ಗಳಿದ್ದಾರೆ, ಅವರು 11 ಗಂಟೆಗೆ ಕ್ಲಿನಿಕ್ ಬರ್ತಾರೆ. ಯಾಕಂದ್ರೆ ಕೆಲವು ಜಾತಿಯವರಿಗೆ ಹಗಲು ಹೊತ್ತು ಪ್ರವೇಶ ಕೆಲವು ಕಡೆ ಇರೋದಿಲ್ಲ. ಅವರು ಬಂದ್ರೆ ಬೇರೆ ಪೇಷಂಟ್ಗಳು ಬರಲ್ಲ. ಅವರನ್ನು ಮಲಗಿಸಿದ ಅದೇ ಮಂಚದ ಮೇಲೆ ಮಲಗಲಿಕ್ಕೆ ಕೆಲವರಿಗೆ ಮನಸ್ಸೊಪ್ಪಲ್ಲ. ಅವರಿಗೆ ಟ್ರೀಟ್ ಮಾಡಿದ ಅದೇ ರೀತಿಯ ಉಪಕರಣಗಳನ್ನು ಇಡ್ಲಿಕ್ಕೆ ಎದೆಗೆ ಸ್ಟೆಥೋಸ್ಕೋಪ್ ಇರಬಹುದು, ಬಾಯಿಗೆ ಥರ್ಮೋಮೀಟರ್ ಇರಬಹುದು, ಅನೇಕ ಕಡೆಗಳು ಒಪ್ಪಲ್ಲ. ಅವರು ಬಂದ್ರೆ ನಾವು ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಡಾಕ್ಟರ್ಗಳು ಅವರಿಗೋಸ್ಕರ ಬೇರೆ ಬಾಗಿಲನ್ನು ತೆರೆಯುವಂತಹ ಹೃದಯಶಾಲಿ ಡಾಕ್ಟರ್ಗಳು ಇದ್ದಾರೆ. ಆದ್ರೆ ಸಮಾಜ ಆ ತರ ಇದೆಯಾ? ಇನ್ನೂ ಕೂಡ ಜಾತಿ ಆಧಾರದಲ್ಲೇ ಸಮಾಜ ಹೋಗ್ತಾ ಇದೆಯಲ್ಲ. ಆ ನೋವು ಎಲ್ಲರಿಗೂ ಬಂದಿದೆಯಾ? ಬಂದರೆ ಅದನ್ನ ಸಂವೇದನಾಶೀಲತೆ ಅಂತ ಕರಿತೀವಿ. ಸಮಾಜಕ್ಕೆ ಆ ಸಂವೇದನಾಶೀಲತೆ ಬೇಕು. ಇನ್ನೊಬ್ಬರ ನೋವು ನಮ್ಮ ನೋವು ಅಂತ ಭಾವಿಸುವ ಒಂದು ಸಮಾಜ ಅದು ನಮ್ಮಲ್ಲಿ ಇರಬೇಕು. ಆ ರೀತಿಯ ಸಂವೇದನಾಶೀಲತೆ ಖಂಡಿತವಾಗಿ ಇರುತ್ತೆ. ಅದನ್ನ ಅಂಗಾಂಗ ಭಾವ ಅಂತ ಕರೀತಾರೆ ಕೆಲವೊಮ್ಮೆ. ಉದಾಹರಣೆಗೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ, ಮುಳ್ಳು ಚುಚ್ಚಿರುವುದು ಕಾಲಿಗೆ, ಆದ್ರೆ ತಕ್ಷಣ ಬಾಯಿಯಿಂದ ಅಮ್ಮ ಅಂತ ನಾವು ಚೀರಬೇಕು. ಮುಳ್ಳು ಕಾಲಿಗೆ ಚುಚ್ಚಿದೆ, ಬಾಯಿ ಅದಕ್ಕೆ ಸ್ಪಂದನೆ ಕೊಡುತ್ತೆ. ಬಾಯಿ ಅಮ್ಮ ಅಂತ ಹೇಳ್ಬೇಕಿದ್ರೆ ಮೆದುಳು ಆ ನೋವನ್ನು ಗ್ರಹಿಸಿರ್ಬೇಕು, ನರ್ವಸ್ ಸಿಸ್ಟಮಿಗೆ ಆ ನೋವು ತಲುಪಿರ್ಬೇಕು. ಇಟ್ ವಿಲ್ ಹ್ಯಾವ್ ಎ ರಿಫ್ಲೆಕ್ಸ್ ಆಕ್ಷನ್. ಆ ರೀತಿಯಲ್ಲಿ ಮೆದುಳು ಬಾಯಿಗೆ ಸಂಜ್ಞೆಯನ್ನು ಕೊಡುತ್ತೆ, ಕೈ ಕಾಲಿನ ಹತ್ರ ಹೋಗುತ್ತೆ, ಕಣ್ಣು ಮುಳ್ಳು ಎಲ್ಲಿದೆ ಅಂತ ಹುಡುಕುತ್ತೆ, ಲೊಕೇಟ್ ಮಾಡುತ್ತೆ, ಇಲ್ಲಿದೆ ಮುಳ್ಳು ಅಂತ ಕಣ್ಣು ಹೇಳುತ್ತೆ, ಕೈ ಅಲ್ಲಿಗೆ ಹೋಗುತ್ತೆ, ಬೆರಳು ಅದನ್ನ ಹಿಡಿಯುತ್ತೆ, ಮುಳ್ಳನ್ನ ಕಿತ್ತೋಗುತ್ತೆ, ಶರೀರ ಸ್ವಸ್ಥವಾಗಿರುತ್ತೆ. ಹೀಗಾಗಿ ಕಾಲಿಗೆ ಮುಳ್ಳು ಚುಚ್ಚಿದಾಗ ಇಡೀ ಶರೀರ ಸ್ಪಂದನೆ ಮಾಡುತ್ತೆ. ಕಣ್ಣು, ಬಾಯಿ, ತಲೆ, ಮಿದುಳು, ಕೈ, ಬೆರಳುಗಳು ಎಲ್ಲವೂ ಸೇರಿ ಒಂದಾಗೋದು ಇದೆಯಲ್ಲ, ಅದನ್ನ ಅಂಗಾಂಗ ಭಾವ ಅಂತ ಕರಿತೀವಿ. ಈ ಭಾವನೆ ಸಮಾಜದ ಎಲ್ಲರಿಗೂ ಇದೆಯಾ? ಯಾರನ್ನೋ ದೂರ ನಿಲ್ಲಿಸಿದಾಗ ಇನ್ನೊಬ್ಬರಿಗೆ ಅನಿಸೋದೇ ಇಲ್ಲ ಆತನ ನೋವನ್ನ. ದೇವರ ದರ್ಶನ ಸಿಕ್ಕಿಲ್ಲ ಅಂತೇಳಿ ಅವನಿಗೆ ದುಃಖ ಆದ್ರೆ ಎಲ್ಲರಿಗೂ ಅನಿಸಲ್ಲ. ಅನೇಕ ಕಡೆಗಳಲ್ಲಿ ಈ ಅಂಗಾಂಗ ಭಾವದ ಇನ್ನೊಬ್ಬರ ನೋವನ್ನ ತಾವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಕೊರತೆ ಇರುವ ಕಾರಣ ನಾವು ಅದನ್ನ ಸಾಮಾನ್ಯವಾಗಿ ಸಂವೇದನಾಶೀಲತೆ ಅದು ಹೆಚ್ಚಾಗ್ಬೇಕು ಅಂತ ಆಗಾಗ ನಾವು ಹೇಳ್ತಾ ಇರ್ತೀವಿ. ಹಾಗೆ ನೋಡಿದ್ರೆ ನಮ್ಮ ದೇಶಗಳಲ್ಲಿ ಚಿಂತನೆಗಳಿಗೆ, ಥಾಟ್ಗೆ ಏನು ಕೊರತೆ ಇಲ್ಲ. ಸಾಮಾನ್ಯವಾಗಿ ನಾವು 4 ವಿಷಯಗಳನ್ನ ಹೇಳ್ತೀವಿ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಧರ್ಮ ಚಿಂತನೆ ಆಧಾರದಲ್ಲಿದೆ, ಥಾಟ್ಸ್.
ಅನೇಕ ಒಳ್ಳೆ ಒಳ್ಳೆ ಚಿಂತನೆಗಳು ಧರ್ಮದ ಆಧಾರದಲ್ಲಿ ಹೇಳಲ್ಪಟ್ಟಿದ್ದಾವೆ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಒಳ್ಳೇದಾಗ್ಲಿ ಚಿಂತನೆಗಳು. ಆ ಚಿಂತನೆಗಳ ಅನುಷ್ಠಾನ ಇಂಪ್ಲಿಮೆಂಟೇಷನ್ಗೆ ಸಂಸ್ಕೃತಿ ಬೇಕು. ಸಂಸ್ಕೃತಿ ಚಿಂತನೆಗಳನ್ನ ಆಚರಣೆಗೆ ತರ್ತಕ್ಕಂತ ಒಂದು ಪ್ರೋಸೆಸ್. ಸಂಸ್ಕೃತಿಯ ರಕ್ಷಣೆಗೆ ಸಮಾಜ ಬೇಕು. ಹಿಂದೂ ಸಂಸ್ಕೃತಿ ಬೇಕಿದ್ರೆ ಹಿಂದೂ ಸಮಾಜ ಬೇಕು. ಸಮಾಜದ ವಿಸ್ತೃತ ರೂಪ, ಎಕ್ಸ್ಪ್ಯಾಂಡೆಡ್ ವರ್ಷನ್, ಅದು ರಾಷ್ಟ್ರ. ಹೀಗಾಗಿ ಚಿಂತನೆ ಆಚರಣೆಗೆ, ಆಚರಣೆಗೆ ರಕ್ಷಣೆಗೆ, ರಕ್ಷಣೆ ನಂತರ ವಿಸ್ತೃತವಾಗುವುದು ಧರ್ಮ, ಸಂಸ್ಕೃತಿ, ಸಮಾಜ, ರಾಷ್ಟ್ರದ ಒಂದು ಸಂಬಂಧ. ಶ್ರೇಷ್ಠ ಚಿಂತನೆಗಳೇ ನಮ್ಮ ದೇಶದಲ್ಲಿ ಮೊಳಗುತ್ತ. ಈಗ ತಾನು ಹೇಳಿದ ಸರ್ವೇ ಭವಂತು ಸುಖಿನಃ, ಸುಖಿಗಳಾಗಬೇಕು. ಸರ್ವೇ ಸಂತು ನಿರಾಮಯ, ಆರೋಗ್ಯದಿಂದ ಇರಬೇಕು. ಯಾರು? ಎಲ್ಲರೂ. ಸರ್ವೇ ಭದ್ರಾಣಿ ಪಶ್ಯಂತು, ಪಶ್ಯಂತು ಅಂದ್ರೆ ನೋಡುವುದು. ಭದ್ರಾಣಿ, ಭದ್ರ ಅಂದ್ರೆ ಮಂಗಳ, ಒಳ್ಳೆಯದು ಅಂತ. ಎಲ್ಲರೂ ಒಳ್ಳೆಯದಾಗಿರುವುದನ್ನ ನಾವು ನೋಡಬೇಕು. ಆಪರೇಷನ್ ಟರ್ಮ್ ಈಸ್ ಸರ್ವೇಪಿ, ಎಲ್ಲರೂ. ಸಮಾಜದ ಎಲ್ಲರೂ ಚೆನ್ನಾಗಿದ್ದಾರೆಯ? ಬಹುತೇಕ ಚೆನ್ನಾಗಿದ್ದಾರೆ ಅಂತ ಅನ್ಸತ್ತೆ. ವಿ ಆರ್ ಟಾಕಿಂಗ್ ಎ ಸ್ಮಾಲ್ ಸೆಕ್ಷನ್ ಸ್ಟಿಲ್ ಇನ್ ದ ಸೊಸೈಟಿ. ಅವ್ರಿಗೆ ಇನ್ನೂ ಕೂಡ ಆ ಒಳ್ಳೆಯದನ್ನ ಪೂರ್ತಿ ಅನುಭವಿಸುವ ಸ್ಥಿತಿಗೆ ಸ್ವಾತಂತ್ರ್ಯ ನಂತರನೂ ಕೂಡ ಅವಕಾಶ ಸಾಮಾಜಿಕವಾಗಿ ಅನೇಕ ಕಡೆಗಳಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಒಳ್ಳೆದಾಡಬೇಡವೆ? ಯಾವುದೇ ಚಿಂತನೆಯಲ್ಲಿ ನಮ್ಮಲ್ಲಿ ಕೊರತೆ ಇಲ್ಲ. ವಸುಧೈವ ಕುಟುಂಬಕಂ, ಇಡೀ ವಿಶ್ವವನ್ನೇ ಕುಟುಂಬವನ್ನಾಗಿ ಸ್ವೀಕಾರ ಮಾಡಬೇಕು ನಮ್ಮ ಚಿಂತನೆ ಇದೆ. ಕರ್ಣವಂತ ವಿಶ್ವ ಮಾರ್ಯಂ, ಜಗತ್ತಿನ ಎಲ್ಲರನ್ನ ಸುಸಂಸ್ಕೃತರನ್ನಾಗಿ ಮಾಡಬೇಕ ನಮ್ಮ ದೇಶದ ಚಿಂತನೆ ಇದೆ. ಸ್ವದೇಶೋ ಭುವನತ್ರಯ, ಮೂರು ಲೋಕಗಳನ್ನು ಕೂಡ ತನ್ನದು ಅಂತ ಭಾವಿಸ್ತಕ್ಕಂಥ ವಿಶಾಲ ಹೃದಯ ಬೇಕು. ಮಾತಾಚ ಪಾರ್ವತಿ ದೇವ, ಪಿತಾಚ ಪರಮೇಶ್ವರ, ಬಾಂಧವಾಶ್ಚ ಶಿವಗಣಾಶ್ಚ ಸ್ವದೇಶೋ ಭುವನತ್ರಯ. ಮೂರು ಲೋಕಗಳಲ್ಲೂ ಕೂಡ ನಮ್ಮವರೇ ಇರ್ತಕ್ಕಂಥ ಭಾವನೆ ನಮ್ಮ ದೇಶದಲ್ಲಿ ಇದೆ. ಅನೇಕ ಕಡೆಗಳಲ್ಲಿ ಪ್ರತಿಯೊಂದರಲ್ಲೂ ಒಳ್ಳೆಯದಲ್ಲ. ಭದ್ರಂ ಕರ್ಣೇ ವಿಷ್ಣುನಿಯಾಮ ದೇವ, ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರ. ನಾವು ನೋಡುವುದು ಒಳ್ಳೆಯದೇ ಇರಬೇಕು, ಕೇಳುವುದು ಒಳ್ಳೆಯದೇ ಇರಬೇಕು. ನಮ್ಮ ಹಿಂದೆ ನಮ್ಮ ಚಿಂತನೆಯಲ್ಲಿ ಹೇಳಿದ್ರು, ಆನೋ ಭದ್ರ ಕೃತವು ಎಂತ ವಿಶ್ವತಃ. ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಒಳ್ಳೆ ವಿಷಯಗಳು ಬಂದಿರಲಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಒಳ್ಳೆಯ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಚಿಂತಕರು ಹೇಳ್ತಾರೆ. ಈ ತರ ನೀವು ಚಿಂತನೆಗಳ ಸಾಲನ್ನು ನೋಡಿದ್ರೆ ಸಾವಿರಾರು ಲಕ್ಷಾಂತರ ಚಿಂತನೆಗಳಿದ್ದಾರೆ. ಭಾರತದಲ್ಲಿ ಜ್ಞಾನವನ್ನ ವೇದ ಅಂತ ಕರೀತಾರೆ. ವೇದ ಇಸ್ ಈಕ್ವಲ್ ಟು ನಾಲೆಡ್ಜ್. ವೇದದ ಭೂಮಿ ನಮ್ದು. ಯಾವುದೇ ವೇದದಲ್ಲೂ ಕೂಡ ಅಸ್ಪೃಶ್ಯತೆಯ ಉಲ್ಲೇಖ ಇಲ್ಲ, ಜಾತೀಯ ತಾರತಮ್ಯದ ಉಲ್ಲೇಖ ಇಲ್ಲ. ಯಾವುದೇ ಶಾಸ್ತ್ರಗಳಲ್ಲಿ, ಸುಭಾಷಿತಗಳಲ್ಲಿ ನೋ ಡಿಸ್ಕ್ರಿಮಿನೇಷನ್ ಇಸ್ ಮೆನ್ಷನ್, ಯಾವುದರಲ್ಲೂ ಇಲ್ಲ. ಹಾಗಾಗಿ ಭಾರತದ ಸಮಾಜವನ್ನು ಹತ್ತಿರದಿಂದ ನೋಡಿದಂತಹ ಸ್ವಾಮಿ ದಯಾನಂದ ಸರಸ್ವತಿಯವರ ಇದೆಲ್ಲ ಏನ್ ಅಸ್ಪೃಶ್ಯತೆ ನಡೀತಾ ಇದೆ, ಇದು ಯಾವ್ದು ಕೂಡ ಶಾಸ್ತ್ರ ಅಲ್ಲ, ದಿಸ್ ಇಸ್ ನಾಟ್ ಹಿಂದೂ ಧರ್ಮ. ಅವ್ರು ಒಂದೇ ಮಾತಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ರು. ಏನು? ಗೋ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂತಿರುಗಿ ಅಂತ ಕೊಟ್ರು. ಯಾಕಂದ್ರೆ ಮೂಲ ವೇದದಲ್ಲಿ ಎಲ್ಲೂ ಕೂಡ ಅಸ್ಪೃಶ್ಯತೆ, ಜಾತಿಯ ತಾರತಮ್ಯ, ಭೇದ ಭಾವ, ಮುಟ್ಟುವುದು ಮುಟ್ಟದೇ ಇರುವುದು ಯಾವುದರ ಉಲ್ಲೇಖನೂ ಇಲ್ಲ. ಹಾಗಾಗಿ ಧೈರ್ಯದಿಂದ ಹೇಳಿದ್ರು ಗೋ ಬ್ಯಾಕ್ ಟು ವೇದಾಸ್. ನಾಡಗೀತೆಯನ್ನು ಬರೆಯುವಾಗ ಕುವೆಂಪು ಅವರು ಕೂಡ ಬರೆಯುವಂತದ್ದೇನು? ಕರ್ನಾಟಕ ಯಾರು? ಭಾರತ ಮಾತೆಯ ಮಗಳು. ಜಯ ಭಾರತ ಜನನಿಯ ತನುಜಾತೆ, ತನು ಅಂದ್ರೆ ದೇಹ, ಜಾ ಅಂದ್ರೆ ಹುಟ್ಟಿದ, ಜಾತೆ ಅಂದ್ರೆ ಮಗಳು. ಕರ್ನಾಟಕ ಮಾತೆ ಅನ್ನುವಂಥದ್ದು ಭಾರತ ಮಾತೆಯ ಮಗಳು. ತಾಯಿ ಮಗುವನ್ನ ಮಲಗಿಸುವಾಗ ಒಂದು ಹಾಡನ್ನ ಹೇಳ್ತಾರೆ. ಆ ಹಾಡನ್ನ ಜೋಗುಳ ಅಂತ ಕರೀತಾರೆ. ಜೋಗುಳ ಕೇಳ್ತಾ ಮಗಳು ಸುರಕ್ಷಿತವಾಗಿ ಮಲಗ್ತಾಳೆ. ತಾಯಿ ಭಾರತಿ ಕರ್ನಾಟಕವನ್ನು ಮಲಗಿಸುವಾಗ ಹೇಳುವ ಜೋಗುಳ ಯಾವುದು? ಕುವೆಂಪು ಹೇಳ್ತಾರೆ, ಜನನಿಯ ಜೋಗುಳ ವೇದದ ಘೋಷ. ವೇದಗಳನ್ನು ಹೇಳ್ತಾ, ಸಮರಸತೆಯ, ಶಾಂತಿಯ, ಸಮಾನತೆಯ ಮಂತ್ರಗಳನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನುವ ವೇದಗಳ ಆಶಯವನ್ನು ಹೇಳ್ತಾ ತಾಯಿ ಭಾರತಿ ಮಗಳು ಕರ್ನಾಟಕವನ್ನ ಮಲಗಿಸ್ತಾಳೆ. ಹೀಗಾಗಿ ವೇದಗಳು ಅಂದ್ರೇನೆ ಒಳ್ಳೆಯ ಜ್ಞಾನದ, ಒಳ್ಳೆಯ ಚಿಂತನೆಯ, ಒಳ್ಳೆಯದನ್ನು ಬಯಸುವ ಶ್ರೇಷ್ಠ ಜ್ಞಾನದ ಒಂದು ಕಣಜ. ಅಲ್ಲೆಲ್ಲಿ ಅಸ್ಪೃಶ್ಯತೆ ಇದೆ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಆಚರಣೆಯಲ್ಲಿ ವ್ಯತ್ಯಾಸ ಏನು? ವೇದಗಳನ್ನು ಹೆಚ್ಚು ಓದಿ ತಿಳಿದ ಕೆಲವರು ಕೂಡ ಅಸ್ಪೃಶ್ಯತೆನೇನು ಯಾಕೆ ಪ್ರಾಕ್ಟೀಸ್ ಮಾಡ್ತಾರೆ ದೇಶದಲ್ಲಿ ಗೊತ್ತಿಲ್ಲ. ಯೋಗ ವಾಸಿಷ್ಠ ಅಂತ ದೊಡ್ಡ ಒಂದು ಚಿಂತನೆಯ ಭಂಡಾರ ನಮ್ಮ ದೇಶದಲ್ಲಿ ನಾವೆಲ್ಲ ಕೇಳಿದ್ದೀವಿ. ಯೋಗ ವಾಸಿಷ್ಠದಲ್ಲಿ ಎರಡು ವಿಷಯಗಳನ್ನ ಮಾತಾಡ್ತಾರೆ, ಜ್ಞಾನ ಮತ್ತು ಕ್ರಿಯೆ.
ನಾಲೆಜ್ ಅಂಡ್ ಆಕ್ಷನ್. ನಮ್ಮಲ್ಲಿ ಜ್ಞಾನ ಚಿಂತನೆಗಳು ಚೆನ್ನಾಗಿನೇ ಇದೆ, ಆಕ್ಷನ್ ಇಂಪ್ಲಿಮೆಂಟೇಷನ್ ಅಲ್ಲಿ ಕೊರತೆ ಯಾಕೆ? ಜ್ಞಾನ ಮತ್ತು ಕ್ರಿಯೆ ಪಕ್ಷಿ ಎರಡು ರೆಕ್ಕೆಗಳು ಅಂತ ಯೋಗ ವಾಸಿಷ್ಠದಲ್ಲಿ ಉಲ್ಲೇಖ. ಒಂದು ಪಕ್ಷಿ ಹಾರಬೇಕಿದ್ರೆ ಎರಡು ರೆಕ್ಕೆಗಳು ಬೇಕು. ಕೇವಲ ಜ್ಞಾನ ಇದ್ರೆ ಸಾಲದು, ಅದು ಇಂಪ್ಲಿಮೆಂಟೇಷನ್ಗೆ ಬರಬೇಕು, ಕ್ರಿಯೆಗೆ ಬರಬೇಕು. ಜ್ಞಾನ ಮತ್ತು ಕ್ರಿಯೆ ಒಟ್ಟಿಗೆ ಇದ್ದಾಗ ಪಕ್ಷಿ ಹಾರಾಡುತ್ತೆ, ಸಮಾಜ ನಡೆಯುತ್ತೆ. ನಮ್ಮ ಸಮಾಜದಲ್ಲಿ ಅದ್ರ ಒಂದು ದೊಡ್ಡ ಕೊರತೆ ಆಯಿತು. ಎಲ್ಲವೂ ಶ್ರೇಷ್ಠವೇ, ಗುಣ ಇದೆ, ಆದ್ರೆ ಅಸ್ಪೃಶ್ಯತೆ ಒಂದು ಕೆಟ್ಟ ಗುಣ ಅನೇಕ ಬಾರಿ ಉಳಿದ ಗುಣಗಳನ್ನ ಮಾಸಿ ಹಾಕಿಬಿಡುತ್ತೆ. ಅಸ್ಪೃಶ್ಯತೆಯ ನೋವಿಗೆ ಒಳಗಾಗಿದ್ರೆ ಮಾತ್ರ ಇದು ಗೊತ್ತಾಗ್ಬಿಡುತ್ತೆ. ಅಂಬೇಡ್ಕರ್ ಅವರ ನೋವು ಅಂಬೇಡ್ಕರ್ ಸ್ಥಾನದಲ್ಲಿ ನಿಂತರೆ ಗೊತ್ತಾಗ್ಬಿಡುತ್ತೆ, ಇಲ್ದಿದ್ರೆ ಗೊತ್ತಾಗಲ್ಲ. ಆ ರೀತಿಯ ನೋವು ನೂರಾರು ಸಾವಿರಾರು ಮಂದಿಗೆ ಈ ದೇಶದಲ್ಲಿ ಆಗಾಗ ಆಗ್ತಾ ಇರುತ್ತೆ. ಹಾಗಾಗಿ ಆ ನೆಲದಲ್ಲಿ ನಿಂತು ನೋಡಿದ್ರೆ ಮಾತ್ರ ನೋವನ್ನು ಅನುಭವಿಸಕ್ಕಾಗುತ್ತೆ. ಅಂತಹ ನೋವನ್ನು ಅನುಭವಿಸಿದ ವ್ಯಕ್ತಿಗೆ ನಾವು ಇದೆಲ್ಲ ಶ್ರೇಷ್ಠ, ಹಾಗಿದೆ ಹೀಗಿದೆ ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗಲ್ಲ. ಉದಾಹರಣೆಗೆ, ರಾವಣ ಅತ್ಯಂತ ಶ್ರೇಷ್ಠ ರಾಜನಾಗಿರೋ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಲಂಕೆಯನ್ನು ಹೇಗೆ ಕಟ್ಟಿದ ಅಂದ್ರೆ ಸ್ವರ್ಣಮಯಿ ಲಂಕಾ ಅಂತ ನಾವು ಕರಿತೀವಿ. ರಾವಣ ವಧೆಯ ನಂತರ ಸ್ವತಃ ಲಕ್ಷ್ಮಣನಿಗೆ ಅನಿಸ್ತು ನಾವೆಲ್ಲೇ ಇರೋಣ, ವಾಪಸ್ ಅಯೋಧ್ಯೆಗೆ ಯಾಕೆ ಹೋಗ್ಬೇಕು. ನಾವೆಲ್ಲ ಕೇಳಿದೀವಿ ರಾಮ ಹೇಳಿದ ಮಾತು, ಜನನಿ ಜನ್ಮ ಭೂಮಿಷ್ಠ ಸ್ವರ್ಗದಪಿ ಗರಿಸಿ, ನಾವ್ ಇಲ್ಲಿರೋದು ಬೇಡ, ನೀವು ಹೋಗೋಣ ಅಂತ ಹೇಳ್ಬೇಕಿದ್ರೆ ಲಕ್ಷ್ಮಣನಿಗೆ ಆ ರೀತಿ ಅನ್ನಿಸುವ ರೀತಿಯಲ್ಲಿ ಲಂಕೆಯ ನಿರ್ಮಾಣವನ್ನ ಆಲ್ರೆಡಿ ರಾವಣ ಮಾಡಿದ್ದ. ಸೆಕ್ಯೂರಿಟಿ ದೃಷ್ಟಿಯಿಂದ ಅಭೇದ್ಯವಾಗಿರ್ತಕ್ಕಂತಹ ಕೋಟೆಗಳನ್ನು ಕಟ್ಟಿದ್ದ. ಯಾರಿಗೂ ಕೂಡ ಅಷ್ಟು ಬೇಗವಾಗಿ ಲಂಕೆಯನ್ನು ಭೇದಿಸ್ಲಿಕ್ಕೆ ಆಗುದಿಲ್ಲ. ಒಳ್ಳೆ ಚರಂಡಿ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ, ಮಾರಾಟ ವ್ಯವಸ್ಥೆ, ಅದು ಮಾರ್ಕೆಟ್ಗಳು, ಲಂಕೆಯ ವರ್ಣನೆ ನೋಡ್ತಾ ಇದ್ದಾಗ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ, ಆ ರೀತಿಯ ವರ್ಣನೆಗಳನ್ನು ನಾವು ಕೇಳ್ತೀವಿ. ಈಗಲೂ ಕೂಡ ಕೆಲವು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ಗಳಲ್ಲಿ ರಾವಣ ಸೀತೆಯನ್ನ ಯಾಕೆ ಅಶೋಕವನದಲ್ಲಿಟ್ಟ ಅನ್ನೋ ಪೇಪರ್ ಅನ್ನ ಕೇಳ್ತಾರೆ, ಕ್ವಶನ್ ವೈವಾದಲ್ಲಿ ಕೇಳ್ತಾರೆ. ರಾಯಣ್ಣ ಒಬ್ಬ ಆಯುರ್ವೇದ ತಜ್ಞನು ಕೂಡ ಹೌದು. ಆಯುರ್ವೇದದ ಟೆಕ್ಸ್ಟ್ ಪುಸ್ತಕ ಕೂಡ ರಾವಣ ಬರೆದಿದ್ದಾನೆ. ಅಂದ್ರೆ ಬರೆದದ್ದು ಈಗ ಟೆಕ್ಸ್ಟ್ ಪುಸ್ತಕ ಆಗಿದೆ ಅನೇಕ ಕಡೆಗೆ. ಮಹಾಶಿವಭಕ್ತ, ಕರುಳಲ್ಲೇ ರುದ್ರವೀಣೆಯನ್ನ ನುಡಿಸಿ ಶಿವನನ್ನ ಹೋಲಿಸಿದವನು. ಹೀಗೆ ವೈಯಕ್ತಿಕವಾಗಿ ಅನೇಕ ಒಳ್ಳೆ ಗುಣಗಳಿರ್ತಕ್ಕಂಥ ರಾವಣ ಒಳ್ಳೆಯ ರಾಜ, ಒಳ್ಳೆಯ ಆಡಳಿತಗಾರ, ಆಯುರ್ವೇದ ತಜ್ಞ, ಸಂಗೀತಗಾರ, ಎಲ್ಲವೂ ಒಳ್ಳೆಯದು. ನೀವು ಲಿಸ್ಟ್ ಮಾಡಿದ್ರೆ 1000 ಇದೆ. ಆದ್ರೆ ಸಮಾಜ ಇವತ್ತು ರಾವಣನನ್ನ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ, ಆದರ್ಶ ಪುರುಷನನ್ನಾಗಿ ಸ್ವೀಕಾರ ಮಾಡಿದೆಯಾ? ಖಂಡಿತ ಇಲ್ಲ. ಎಲ್ಲ ಒಳ್ಳೆ ಗುಣ ಇತ್ತು, ಆದ್ರೆ ಒಂದು ಅವಗುಣ. ಮಾತೃವತ್ ಪರದಾರೇಶು, ಪರಸ್ತ್ರೀಯನ್ನ ತಾಯಿ ರೂಪದಲ್ಲಿ ಕಾಣಬೇಕೆನ್ನುವ ಸಮಾಜದ ಆಚಾರ ಸಂಹಿತೆಯನ್ನ ಪಾಲಿಸ್ಲಿಕ್ಕೆ ರಾವಣನ ಕೈಯಿಂದ ಆಗ್ಲಿಲ್ಲ. ಸೀತಾ ವ್ಯಾಮೋಹದಿಂದ ತನ್ನ ಎಲ್ಲ ಒಳ್ಳೆಯ ಗುಣವನ್ನ ಕಳ್ಕೊಂಡ್ಬಿಟ್ಟ. ಅನೇಕ ಶ್ರೇಷ್ಠ ಗುಣ ಇದ್ರೂ ಕೂಡ ಒಂದು ಕೆಟ್ಟ ಗುಣದಿಂದ ರಾವಣ ಎಲ್ಲ ಒಳ್ಳೆ ಗುಣಗಳು ಮಾಸಿ ಹೋಯ್ತು, ಮಂಕ ಆಯಿತು. ಸಮಾಜದ ಮುಂದೆ ಆ ಒಳ್ಳೆ ಗುಣಗಳನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹಿಂದೂ ಸಮಾಜದಲ್ಲಿ ಒಳ್ಳೆ ಗುಣಗಳು 1000 ಇದೆ, ಒಳ್ಳೆಯ ಚಿಂತನೆಗಳು ಲಕ್ಷಾಂತರ ಇದೆ. ಆದ್ರೆ ಅಸ್ಪೃಶ್ಯತೆ ಆಧಾರದ ಮೇಲೆ ಸಮಾಜದ ಬಂಧುಗಳನ್ನ ದೂರ ಇಡುವ, ಮುಟ್ಟದಿರುವ, ಜಾತಿ ಆಧಾರದಲ್ಲಿ ದೂರ ತಿರಸ್ಕಾರ ಮಾಡ್ತಕ್ಕಂಥ ಒಂದು ಅವಗುಣದಿಂದಾಗಿ ಅನೇಕ ಮಂದಿಗೆ ಹಿಂದೂ ಧರ್ಮದ ಶ್ರೇಷ್ಠತೆ ಅರ್ಥನೇ ಆಗಲ್ಲ. ಹಿಂದೂ ಧರ್ಮದ ಶ್ರೇಷ್ಠತೆ ಅದು ಶ್ರೇಷ್ಠತೆ ಅಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕೆ? ಒಂದು ಗುಣದಿಂದಾಗಿ ಅವರ ಜೀವನದಲ್ಲಿ ನೋವಿದೆ, ಅಪಮಾನಗಳಿದ್ದಾವೆ, ತಲೆ ಎತ್ತಿ ಸ್ವಾಭಿಮಾನದ ಗೌರವ ಬದುಕಲಿಕ್ಕೂ ಆಗ್ತಾ ಇಲ್ಲ. ಇಡೀ ಜೀವನ ಬಿಡಿ, ಸತ್ತ ಮೇಲೂ ಶವಕ್ಕೂ ಜಾತಿ ನೋಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಕೊರೋನಾ ಸಂದರ್ಭದಲ್ಲಿ PPE ಕಿಟ್ ಹೊದಿಸಿ ಆಂಬುಲೆನ್ಸ್ ನಲ್ಲಿ ಶವವನ್ನು ಒಂದು ಸ್ಮಶಾನಕ್ಕೆ ಕೊಂಡೋದಾಗ ಅಲ್ಲಿ ನಾವು ಅಕ್ಕಪಕ್ಕದ ಊರಿನವರು ಗ್ರಾಮಸ್ಥರು ಬಂದ್ಬಿಟ್ರು. ಆಂಬುಲೆನ್ಸ್ ಡ್ರೈವರ್ ಅನ್ಕೊಂಡ ಬಹುಶಃ ಶವವನ್ನು ಇಳಿಸ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಬಂದವರೆಲ್ಲ ಆಂಬುಲೆನ್ಸ್ ಅಡ್ಡ ನಿಂತರು. ಮೊದಲು ಈ ಶವದ ಜಾತಿ ಯಾವುದು ಹೇಳು, ನಂತರ ಒಳಗೆ ಬಿಡ್ಬೇಕು ನಾವು ನೋಡ್ತೀವಿ. ಹುಟ್ಟಿದ ವ್ಯಕ್ತಿಗೆ ಮಾತ್ರ ಅಲ್ಲ, ಜೀವಂತ ವ್ಯಕ್ತಿಗೆ ಮಾತ್ರ ಅಲ್ಲ, ಸತ್ತ ಶವಕ್ಕೂ ಜಾತಿ ನೋಡುವ ಮಾನಸಿಕತೆಯಲ್ಲಿ ನಾವಿದ್ದೀವಿ. ಇದೆಲ್ಲ ಯಾವಾಗ ನಿವಾರಣೆ ಆಗುತ್ತೆ? ಹಾಗಾಗಿ ಸಮಾಜದಲ್ಲಿ ಈ ರೀತಿಯ ವಿಷಯಗಳನ್ನ ನಾವು ಅನೇಕ ಬಾರಿ ನೋಡ್ಬೇಕು. ಸಮಾಜದಲ್ಲಿ ಆಗ್ಲೇ ಹೇಳಿದಂಗೆ ವಿವಿಧತೆ ಇದೆಯಲ್ಲ, ಅದು ನಮ್ಮ ದೊಡ್ಡ ಶಕ್ತಿ ಇದೆ. ಎಲ್ಲ ಅಸ್ತಿತ್ವಗಳು ಆ ರೀತಿಯಲ್ಲಿ ಇರಬೇಕು. ಸಾಮಾನ್ಯವಾಗಿ ನಾವು ಒಂದು ಉದಾಹರಣೆಯನ್ನ ನೋಡ್ತೀವಿ. ಈ ಕಡೆ ರಾಮನವಮಿ ಮಾಡುವಾಗ 2 ಪ್ರಸಾದವನ್ನು ಕೊಡ್ತಾರೆ, ಕೋಸಂಬರಿ ಮತ್ತು ಪಾನಕ. ನಾವೆಲ್ಲ ಕೇಳಿದ್ವಿ.
ಪಾನಕವನ್ನ ರಚನೆ ಮಾಡುವಾಗ ಅದನ್ನ ತಯಾರು ಮಾಡುವಾಗ ಅದರ ಪಾನಕ ರಚನೆಗೆ ಅಥವಾ ಅದರ ತಯಾರಿಗೆ ನೀರು, ಬೆಲ್ಲ, ಸಕ್ಕರೆ, ಶುಂಠಿ, ಉಪ್ಪು ಎಲ್ಲ ಸೇರಿಸಿ ಒಂದು ರಸ ಮಾಡ್ತಾರೆ. ಎಲ್ಲವನ್ನ ಸೋಸಿ ತೆಗೆದು ಒಂದು ಲಿಕ್ವಿಡ್ ಬರುತ್ತೆ. ಅದನ್ನು ಗಮನಿಸಿದ್ರೆ ಪ್ರಾರಂಭದಲ್ಲಿ ಬಳಸಿದ ನೀರು ಈಗ ಇಲ್ಲ. ಅದಕ್ಕೆ ಟೇಸ್ಟ್ ಇರ್ಲಿಲ್ಲ, ಟೇಸ್ಟ್ ಬಂತು. ಸ್ಮೆಲ್ ಇರ್ಲಿಲ್ಲ, ಸ್ಮೆಲ್ ಬಂತು. ಕಲರ್ ಇರ್ಲಿಲ್ಲ, ಕಲರ್ ಬಂತು. ಪ್ರಾರಂಭದ ನೀರು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತ. ಹಾಕಿದ ಶುಂಠಿಯ ರಸ ಎಲ್ಲಿ ಹೋಯ್ತು? ಕಾಣಸಿಗಲ್ಲ. ಉಪ್ಪು ಕರಗಿ ಬಿಟ್ಟಿದೆ, ಸಕ್ಕರೆ ಹಾಕಿದ್ರೆ ಅದು ಕರಗಿ ಬಿಟ್ಟಿದೆ. ಹಾಕಿದ ಶುಂಠಿ ಅದು ಅದರ ರಸ ಕರಗಿದೆ. ಎಲ್ಲವೂ ಕೂಡ ಕರಗಿ ಒಂದಾಗಿ ತನ್ನ ಅಸ್ತಿತ್ವವನ್ನ ಪೂರ್ತಿ ಕಳ್ಕೊಂಡು ಒಂದಾಗಿದೆ. ಅದು ಒಂದು ರೀತಿಯ ಉದಾಹರಣೆ. ಕೋಸಂಬರಿ ಇನ್ನೊಂದು ಕಡೆ ಇದೆ, ಪ್ರಸಾದ. ಕೋಸಂಬರಿಯಲ್ಲಿ ತೆಂಗಿನ ತುರಿ ಇದೆ, ಬೇಳೆ ಇದೆ, ಒಗ್ಗರಣೆ ಹಾಕಿದ ಸಾಸಿವೆ ಇದೆ, ಕೆಲವು ಕಡೆ ದಾಳಿಂಬೆ ಹಾಕ್ತಾರೆ, ಅದು ಕೂಡ ಅಲ್ಲೇ ಇರುತ್ತೆ. ಹೀಗೆ ಹಾಕಿದ್ದೆಲ್ಲವೂ ಅಲ್ಲೇ ಇರುತ್ತೆ. ತನ್ನ ಅಸ್ತಿತ್ವ ಕಳ್ಕೊಂಡಿರೋದಿಲ್ಲ, ಕಾಣಸಿಗುತ್ತೆ. ಇಟ್ ಈಸ್ ವಿಸಿಬಲ್, ಇಟ್ ಈಸ್ ಪ್ರೆಸೆಂಟ್. ತನ್ನ ಅಸ್ತಿತ್ವವನ್ನು ಉಳಿಸಿ ಅದು ಒಂದಾಗಿರುತ್ತೆ. ಅದು ಸಾಮರಸ್ಯ. ಸಮಾಜಕ್ಕೆ ಬೇಕಾದ್ದು ಆ ರೀತಿಯ ಒಂದಾಗುವಿಕೆ, ತನ್ನ ಅಸ್ತಿತ್ವವನ್ನು ಉಳಿಸಿ ಒಂದಾಗುವುದು. ಸಮಾಜದಲ್ಲಿ ಭಿನ್ನತೆ ಅಥವಾ ಅನೇಕ ರೀತಿಯಂತಹ ವ್ಯತ್ಯಸ್ತ ಗುಣ ಪರಂಪರೆಗಳಿದಾವೆ. ಒಬ್ಬೊಬ್ಬರದ್ದು ಒಂದೊಂದು ದೇವರು, ಒಂದೊಂದು ಪದ್ಧತಿ, ಒಂದೊಂದು ರೀತಿಯ ಪೂಜಾ ಪದ್ಧತಿ. ಅದೆಲ್ಲವನ್ನು ಅಳಿಸಿಬಿಟ್ಟು ಒಂದೇ ರೀತಿಯಲ್ಲಿ ಆರತಿ ಎತ್ತಬೇಕು, ಒಂದೇ ರೀತಿಯಲ್ಲಿ ನಾಮ ಹಾಕ್ಬೇಕು, ಒಂದೇ ರೀತಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ಎಲ್ಲವನ್ನ ಮೀರಿ ಏಕರೂಪತೆ ನಮ್ಮ ಸಂಸ್ಕೃತಿಯದ್ದಲ್ಲ. ಅವರವರ ಆಚಾರ ಅವರವರು ಇಟ್ಕೊಳ್ಳಿ, ಅವರವರ ನಂಬಿಕೆ, ಅವರವರ ಮದುವೆ, ಅವರವರ ಸಂಸ್ಕಾರ, ಅವರವರ ಜೀವನ ಪದ್ಧತಿ ಎಲ್ಲವೂ ತಮ್ಮ ತಮ್ಮಂದನ್ನು ಉಳಿಸಿ ಸಮಾಜ ಒಂದಾಗುವುದು. ಅದು ಸಾಮರಸ್ಯ. ಹೀಗಾಗಿ ಇನ್ನೊಂದು ಪೂಜಾ ಪದ್ಧತಿ ಬಗ್ಗೆ ತಿರಸ್ಕಾರ ಇಲ್ಲದೆ, ನಿಮ್ಮ ಪದ್ಧತಿ ನೀವು ಇಟ್ಕೊಳ್ಳಿ, ನಮ್ಮ ಪದ್ಧತಿ ನಾವು ಇಟ್ಕೊಳ್ಳಿ, ನಮ್ದು ನಿಮ್ದು ಎಲ್ಲವೂ ಸೇರಿ ಎಲ್ಲರದ್ದು ಒಂದೇ ಅನ್ನುವ ಭಾವನೆ ಇದೆಯಲ್ಲ, ಅದು ಸಾಮರಸ್ಯ. ಹಾಗಾಗಿ ಎರಡು ಕಾನ್ಸೆಪ್ಟ್ಗಳನ್ನ ಸಾಮಾನ್ಯವಾಗಿ ಹೇಳ್ತೀವಿ: ಈಕ್ವಾಲಿಟಿ ಮತ್ತು ಈಕ್ವಿಟಿ, ಸಮಾನತೆ ಮತ್ತು ಸಮತೆ. ಸಮಾನತೆ ಅಂದ್ರೆ ಅದರಲ್ಲಿ ಏಕರೂಪತೆ ಇದೆ, ಎಲ್ಲರೂ ಒಂದೇ ತರ. ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕಿದ ಎಲ್ಲರೂ ಒಂದೇ ತರ ಇರಬೇಕು, ಅದು ಏಕತೆ. ಸಮಾನತೆ, ಈಕ್ವಾಲಿಟಿ. ಆದ್ರೆ ವ್ಯತ್ಯಸ್ತ ಆಗಿದ್ರೂ ಒಂದಾಗಿ ಕಾಣುವುದು. ಬೇರೆ ಬೇರೆ ರೂಪಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಆರಾಧನಾ ಪದ್ಧತಿಯಲ್ಲಿ ಇರ್ತಾರೆ, ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾರೆ, ಬೇರೆ ಬೇರೆ ಪೂಜಾ ಪದ್ಧತಿಗಳನ್ನು ಅನುಸರಿಸ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರ ಆಹಾರ ಪದ್ಧತಿ ಇರುತ್ತೆ. ಅದು ಸಸ್ಯಾಹಾರ, ಮಾಂಸಾಹಾರ, ಇನ್ನೊಂದು ಮತ್ತೊಂದು, ಒಂದೊಂದು ರೀತಿಯಲ್ಲಿ ಇರುತ್ತೆ. ಅದೆಲ್ಲವನ್ನು ಮೂಲದಿಂದ ನೋಡಿ ಎಲ್ಲರೂ ಒಂದಾಗಿರುವ ಸಮಾಜ ಅಂತ ನೋಡೋದಿದೆಯಲ್ಲ, ಅದು ಈಕ್ವಿಟಿ, ಸಮತೆ. ನಮ್ಮ ದೇಶದಲ್ಲಿ ಸಮತೆಯ ಕುರಿತು ಅನೇಕ ವಿಷಯಗಳನ್ನು ಅನೇಕ ಮಂದಿ ಹೇಳ್ತಾರೆ. ಅನೇಕ ಸಂಘಟನೆಗಳು ಕೂಡ ಸಮತಾ ಅದರಿಂದ ಶುರುವಾಗುತ್ತೆ. ಸಮತೆ ಅನ್ನೋದು ದೊಡ್ಡ ಕಾನ್ಸೆಪ್ಟ್, ಭಾರತೀಯ ಕಾನ್ಸೆಪ್ಟ್. ಎಲ್ಲ ವಿವಿಧತೆಗಳನ್ನ ಉಳಿಸಿ ಒಂದಾಗುವುದು, ಅದು ಸಮತೆಯ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಅನೇಕ ಮನೆಗಳಲ್ಲಿ ಒಂದು ಫ್ಯಾಮಿಲಿ ಫೋಟೋ ಸಾಮಾನ್ಯವಾಗಿ ಇರುತ್ತೆ. ಅದು ಶಿವ, ಪಾರ್ವತಿ, ಗಣಪತಿ ಮತ್ತು ಸುಬ್ರಹ್ಮಣ್ಯನ ಕೈಲಾಸದ ಫೋಟೋ. ಸಾಮಾನ್ಯ ಮನೆಗಳೆಲ್ಲ ನೋಡಿರ್ತೀವಿ, ನಿಮ್ಮ ಮನೆಗಳೆಲ್ಲ ಇರ್ಬೋದು ಅಂತ ಅನ್ಕೊಳ್ಳಿ. ಅದೊಂದು ಹಿಂದೂ ಸಮಾಜಕ್ಕೆ ಒಂದು ಆದರ್ಶ ಫೋಟೋ. ಕೈಲಾಸವಾಸ ಶಿವ ಆತ ಸ್ಮಶಾನವಾಸಿ, ಸ್ಮಶಾನದಿಂದ ಬಂದಿರ್ತಾರೆ. ಭಸ್ಮ ಲೇಪಿತ ಶಿವ, ಪಕ್ಕದಲ್ಲಿ ಇರ್ತಕ್ಕಂಥ ಪಾರ್ವತಿ, ಆಕೆಯನ್ನು ಗೌರಿ ಅಂತ ಕರಿತೀವಿ. ಬಿಳಿ ಬಣ್ಣದವಳು, ಶ್ವೇತವರ್ಣೆ, ರೇಷ್ಮೆ ಬಟ್ಟೆ ಉಟ್ಟು ಸ್ವರ್ಣಾಲಂಕರಣ ಭೂಷಿತೆಯಾಗಿ ಪಕ್ಕದಲ್ಲಿ ಇರ್ತಾರೆ. ಶಿವ ಸ್ಮಶಾನವಾಸಿ, ಆದ್ರೆ ಪಾರ್ವತಿ ಆಕೆಯ ಉಲ್ಲೇಖ ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ. ಶಿವನ ಕೊರಳಲ್ಲಿ ಹಾವಿದೆ, ಗಣೇಶನ ವಾಹನ ಇಲಿ ಇದೆ, ಸುಬ್ರಹ್ಮಣ್ಯ ಇದ್ದಾನೆ, ಕಾರ್ತಿಕೇಯ, ಆತನ ವಾಹನ ನವಿಲಿದೆ. ಹಾವಿಗೂ ನವಿಲಿಗೂ ಸಂಬಂಧ ನಿಮ್ಗೆ ಗೊತ್ತು? ನವಿಲು ಹಾವನ್ನು ತಿನ್ನತ್ತೆ ಪ್ರಕೃತಿಯಲ್ಲಿ, ಆದ್ರೆ ಅಲ್ಲಿ ಒಟ್ಟಾಗಿರ್ತಾರೆ. ಹಾವು ಮತ್ತು ಇಲಿ ಸಂಬಂಧ ಪ್ರಕೃತಿಯ ಬಯೋಲಾಜಿಕಲಿ ಅದರ ಸಂಬಂಧ ಬೇರೆ. ಇಲಿಯನ್ನ ತಿನ್ನುವುದು ಹಾವಿನ ಸ್ವಭಾವ, ಆದ್ರೆ ಅಲ್ಲಿ ಇಲಿ ಮತ್ತು ಹಾವು ಒಟ್ಟಿಗೆ ಇರುತ್ತೆ. ಸ್ವಭಾವದಲ್ಲಿ ವಿಚಿತ್ರ ಇದೆ, ಸ್ವಭಾವದಲ್ಲಿ ವೈರುಧ್ಯ ಇದೆ. ಆ ಎಲ್ಲ ವಿವಿಧತೆ ಇದ್ರೂ ಒಂದು ಕುಟುಂಬ ಒಂದಾಗಿರುತ್ತೆ, ಒಟ್ಟಾಗಿರುತ್ತೆ. ಹೀಗಾಗಿ ವಿವಿಧತೆಯಲ್ಲಿ ಒಂದು ಏಕತೆ. ಹಿಂದೂ ಕುಟುಂಬಗಳಿಗೆ, ಹಿಂದೂ ಸಮಾಜಕ್ಕೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಒಂದು ಫ್ಯಾಮಿಲಿ ಫೋಟೋದಲ್ಲಿ ಒಂದು ಸಂದೇಶ ಸಿಗುತ್ತೆ. ಹೀಗಾಗಿ ವಿವಿಧತೆಯಲ್ಲಿ ಏಕತೆ, ಬೇರೆ ಬೇರೆ ಇದ್ರೂ ಒಂದಾಗಿ ಬದುಕುವುದಿದೆಯಲ್ಲ, ಅದು ಹಿಂದೂ ಸಮಾಜದ ಮೂಲ ಅಸ್ಮಿತೆ. ಇದೆಲ್ಲ ಇದ್ರೂ ಕೂಡ ಸಮಸ್ಯೆ ಇರುವುದು ಎಲ್ಲಿ? ವೇರ್ ಇಸ್ ದ ಪ್ರಾಬ್ಲಮ್?
ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್ ಇಲ್ಲ. ಈ ರೂಟ್ ಕಾಸ್ ಅನ್ನು ಹುಡುಕ್ತಾ ಹುಡುಕ್ತಾ ಹೋದವರಲ್ಲಿ ಕಳೆದ ಶತಮಾನದಲ್ಲಿ ಇದ್ದವರು ಗುರೂಜಿ ಗೋಳ್ವಲ್ಕರ್, RSS ನ 2ನೇ ಸರಸಂಘ ಚಾಲಕ. ಅವರು ಹೋಗ್ತಾ 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 ಇದರ ಮೂಲ ಇರುವಂತದ್ದು ಎಲ್ಲಿ ಮತ್ತು ಇದಕ್ಕೆ ಪರಿಹಾರ ಏನು ಎರಡನ್ನ ಅವರು ಸೂಚಿಸಿದರು. ಗುರೂಜಿ ಅವರು ಹೇಳಿದ್ರು, ಅಸ್ಪೃಶ್ಯತೆ ಅನ್ನುವಂಥದ್ದು ಅದೊಂದು ಮನಸ್ಸಿನ ಕೊಳೆ. ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅವರ ಮನಸ್ಸಲ್ಲಿ ಅಸ್ಪೃಶ್ಯತೆ ಎನ್ನುವುದು ಸವರ್ಣೀಯ ಸಮಾಜದ ಮನಸ್ಸಿನ ಕೊಳೆ. ಅದನ್ನು ಕಿತ್ತು ಹಾಕುವುದು ಅಂದ್ರೆ ಅಸ್ಪೃಶ್ಯತೆಯ ನಿವಾರಣೆ. ಗುರೂಜಿಯವರ ಮಾತು. ಸಮಸ್ಯೆಯಲ್ಲಿ ಬಂದಿದೆ. ಸಮಸ್ಯೆ ಬಂದಿರುವಂತದನ್ನ ಶ್ರೇಷ್ಠತೆಯ ವ್ಯಸನ ಅಂತ ಕರೆದು, ಅಡಿಕ್ಷನ್ ಆಫ್ ಸುಪ್ರಿಮೆಸಿ. ಸಮಾಜದಲ್ಲಿ ಎಲ್ಲರೂ ಕೂಡ ಅವರವರ ರೀತಿಯಲ್ಲಿ ಅವರವರ ಜೀವನವನ್ನ ನಡೆಸ್ತಾ ಇದ್ರು ಕೂಡ ಯಾರೋ ಕೆಲವರಿಗೆ ಅನಿಸ್ತದೆ ನಮ್ದೇ ಶ್ರೇಷ್ಠ, ನಮ್ಮ ಪದ್ಧತಿನೇ ಮೇಲೆ. ಸಮಾಜದಲ್ಲಿ ಯಾವ ಜಾತಿನೂ ಮೇಲೆ ಇಲ್ಲ, ಯಾವ ಜಾತಿನೂ ಕೆಳಗೆ ಇಲ್ಲ. ಸಮಾಜದಲ್ಲಿ ಜಾತಿ ಯಾರೋ ಮಾಡ್ಬಿಟ್ಟಿದ್ದಾರೆ. ಕಾಸ್ಟ್ ಇಸ್ ಅನ್ ಇನ್ಸ್ಟಿಟ್ಯೂಷನ್. ಸಮಾಜ ರಚನೆಯಲ್ಲಿ ಬಂದ್ಬಿಡ್ತಾ. ಅದನ್ನು ಮೀರಿ ಒಂದಾಗಿ ಮಾನವನಾಗಿ ಯೋಚನೆ ಮಾಡುವುದು ಹೇಗೆ? ಅದರ ಬದಲು ನಮ್ಮ ಜಾತಿನೇ ಈ ಜಾತಿಗಿಂತ ಮೇಲೆ, ಆ ಜಾತಿ ನಮ್ಮ ಜಾತಿಗಿಂತ ಕೆಳಗಡೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲವರು ಓಡಾಡ್ತಾರೆ. ದೇವಸ್ಥಾನಕ್ಕೆ ಹೋದಾಗ ನಾನ್ ನನ್ನ ಜಾತಿಯವನು ಮೇಲೆ ಅಂತ ತನಗೆ ಸೆಲ್ಫ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಯಾರ ಜಾತಿನೂ ಮೇಲೆ ಅಲ್ಲ, ಯಾರ ಜಾತಿನೂ ಕೆಳಗೆ ಅಲ್ಲ. ತನಗೆ ತಾನೇ ಒಂದು ಸರ್ಟಿಫಿಕೇಟ್ ಸ್ಟಾರ್ ಅನ್ನು ಹಾಕೊಂಡು ಅನ್ಕೊಂಡ್ ಬಿಡ್ತಾರೆ, ನಾನು ಈ ಜಾತಿಯವನು, ನಾನು ಮೇಲೆ. ಆ ಜಾತಿಯವನು, ಅವನಿಗೆ 2 ಸ್ಟಾರ್ ನಾವೇ ಕಡಿಮೆ ಮಾಡಿ, ಆ ಜಾತಿಯವನು. ಸಮಾಜದಲ್ಲಿ ಎಲ್ಲಿಂದ ಬಂತು? ಗುರೂಜಿಯವರು ಶ್ರೇಷ್ಠತೆ ವ್ಯಸನ ಅಂತ ಇದನ್ನೇ ಕರೆದು. ವ್ಯಸನ ಅಂದ್ರೆ ಎಡಿಕ್ಷನ್. ಕೆಲವರಿಗೆ ಆಲ್ಕಹಾಲ್ ಎಡಿಕ್ಷನ್ ಇರುತ್ತೆ, ಆಲ್ಕಹಾಲ್ ಕುಡಿಯೋದಿದ್ರೆ ಆಗಲ್ಲ. ಕೆಲವರಿಗೆ ಸಿಗರೇಟ್ ಎಡಿಕ್ಷನ್ ಇರುತ್ತೆ, ಟೊಬಾಕೊ ಅಡಿಕ್ಷನ್ ಇರುತ್ತೆ. ಕೆಲವರಿಗೆ ಡ್ರಗ್ ಎಡಿಕ್ಷನ್ ಇರುತ್ತೆ. ಅದು ತಗೊಂಡ್ರೆ ಏನೋ ಒಂದು ಮನಸ್ಸಿಗೆ ಖುಷಿ, ಅದೆಲ್ಲಿದ್ರೆ ಆಗೋದಿಲ್ಲ. ಅದನ್ನ ನಾವು ಸಾಮಾನ್ಯವಾಗಿ ವ್ಯಸನ, ಮಾದಕ ವ್ಯಸನ ಇದೆಲ್ಲ ನಾವು ಕೇಳಿದ್ವಿ. ಆಡು ಭಾಷೆಯ ಶಬ್ದಗಳಿವೆ. ಎಡಿಕ್ಷನ್ ಟು ಡ್ರಗ್ಸ್, ಎಡಿಕ್ಷನ್ ಟು ಟೊಬಾಕೊ. ಈ ರೀತಿಯ ವ್ಯಸನ ಅಂತ ಏನಿದೆ, ಕೆಲವರಿಗೆ ಜಾತಿಯ ಆಧಾರದಲ್ಲಿ ಇರುತ್ತೆ. ಅವರು ಸಿಗರೇಟ್ ಸೇದಲ್ಲ, ಅವರು ಗುಟ್ಕಾ ತಿನ್ನಲ್ಲ, ಆಲ್ಕಹಾಲ್ ಕುಡಿಯಲ್ಲ. ಆದ್ರೆ ಜಾತಿಯ ಅಮಲಿನಲ್ಲಿ ತೇಲ್ತಾ ಇರ್ತಾರೆ. ನನ್ನ ಜಾತಿನೇ ಮೇಲೆ, ನನ್ನ ಜಾತಿನೇ ಮೇಲೆ, ನಾನೇ ಮೇಲೆ, ನಮ್ಮ ಪದ್ಧತಿನೇ ಮೇಲೆ, ನಮ್ಮ ವ್ಯವಸ್ಥೆನೇ ಮೇಲೆ. ಈ ಅಮಲು, ಇದನ್ನ ಶ್ರೇಷ್ಠತೆಯ ವ್ಯಸನ ಅಂತ ಸಮಾಜ ಕರೆದು. ಎಲ್ಲಿ ತನಕ ಒಬ್ಬ ವ್ಯಕ್ತಿಗೆ ಶ್ರೇಷ್ಠತೆಯ ಅಮಲು ವ್ಯಸನ ಇರುತ್ತೆ, ಅಲ್ಲಿ ತನಕ ಅಸ್ಪೃಶ್ಯತೆ ಹೋಗೋದಿಲ್ಲ. ಹಾಗಾಗಿ ಗುರುಜಿಯವರು ನೇರ ಹೇಳಿಬಿಟ್ರು, ಒಬ್ಬ ವ್ಯಕ್ತಿಯ ಮನಸ್ಸಿನಿಂದ ಅಸ್ಪೃಶ್ಯತೆಯ ಅಮಲು, ಶ್ರೇಷ್ಠತೆಯ ವ್ಯಸನ ಅದನ್ನು ಕಿತ್ತು ಹಾಕುವುದು ಅಂದ್ರೆ ಅಸ್ಪೃಶ್ಯತೆಯ ನಿವಾರಣೆ. ಗುರೂಜಿಯವರ ನೇರ ಮಾತುಗಳು. ಹಾಗಾಗಿ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಕೆಲಸ ಸುಲಭ. ಏನು? ನಾನೇ ಶ್ರೇಷ್ಠ ಅನ್ನುವ ಭಾವನೆಯನ್ನ ಬಿಟ್ಬಿಟ್ರೆ ಸಮಾಜ ಎಲ್ಲರೂ ಸಮಾನರು, ನನ್ನಂತೆ ಅವನು, ಅವನಂತೆ ನಾನು, ನಾವೆಲ್ಲರೂ ಮಾನವ ಕೋಟಿಗಳು ಒಂದೇ, ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಸಹೋದರ ಸಹೋದರಿಯರು. ನಾವು ಭೂಮಿ ಸೂಕ್ತದ ಮಾತನ್ನು ಕೇಳ್ತೀವಿ. ಮಾತಾ ಭೂಮಿ ಪುತ್ರೋ ಅಹಂ, ನಾವು ಪೃಥಿವಿಯ ನಿಮ್ಮೆಲ್ಲರ ಮಕ್ಕಳು ನಾವು ಅನ್ನುವ ಭಾವನೆ ಇದ್ರೆ ಎಲ್ಲವೂ ಸರಿಯಾಗತ್ತೆ. ನಾವೆಲ್ಲರೂ ಕೂತಿರೋರು ಬೇರೆ ಬೇರೆ ಮನೆಗಳಿಂದ ಬಂದಿದ್ದೀವಿ, ಆದ್ರೆ ನಮ್ಮೆಲ್ಲರ ಕಾಮನ್ ಐಡೆಂಟಿಟಿ ಏನು? ನಾವೆಲ್ಲರೂ ಸಹೋದರ ಸಹೋದರಿ ಅಂತ ಹೇಳುವಾಗ, ಭಾರತ ಮಾತೆಯ ಮಕ್ಕಳು ಅಂತ ಹೇಳುವಾಗ, ತಾಯಿ ಒಂದೇ, ಭಾರತ ಮಾತೆ ನಮಗೆಲ್ಲರೂ ತಾಯಿ, ಒಂದೇ ತಾಯಿಯ ಮಕ್ಕಳನ್ನು ಏನಂತ ಕರಿತೀವಿ? ಸಹೋದರರು ಸಹೋದರಿಯರು, ಅಣ್ಣ ತಮ್ಮಂದ್ರು, ಒಂದೇ ತಾಯಿಯ ಮಕ್ಕಳು. ಇಡೀ ಭಾರತ ವಾಸಿಗಳು ಯಾರು? ಅಣ್ಣ ತಮ್ಮಂದ್ರು. ನಿನ್ನೆ ಕಾರ್ಗಿಲ್ ವಿಜಯ ದಿವಸ ನಡೆಯಿತು. ಆ ರೀತಿಯ ಒಂದು ಯುದ್ಧ 62ನೇ ಇಸ್ವಿಯಲ್ಲಿ ಆದಾಗ, ಚೀನಾ ಜೊತೆಗೆ ಹೋರಾಡಿದಾಗ ನಮ್ಮ ಸೇನೆ ಸೋಲ್ತು. ಮರು ವರ್ಷ 63ನೇ ಇಸ್ವಿಯಲ್ಲಿ ದೇಶಭಕ್ತಿಯ ಒಂದು ದೊಡ್ಡ ಹಾಡನ್ನ ಲತಾ ಮಂಗೇಶ್ವರ ಹಾಡಿದ್ರೆ ನಾವು ಕೇಳಿದೀವಿ, ಈ ಮೇರೆ ವತನ್ ಕೆ ಲೋಗ. ಅದರಲ್ಲಿ ಒಂದು ಸಾಲನ್ನ ಸೈನಿಕ ರೂಪದಲ್ಲಿ ಅವರು ಹಾಡ್ತಾರೆ. ಕೋಯಿ ಸಿಖ್, ಕೋಯಿ ಜಾಟ್, ಕೋಯಿ ಮರಾಠ, ಕೋಯಿ ಗುರ್ಖ, ಕೋಯಿ ಮದ್ರಾಸಿ. ಒಬ್ಬೊಬ್ಬರು ಒಂದೊಂದು ಕಮ್ಯುನಿಟಿಯಿಂದ ಬಂದ ಹಿನ್ನೆಲೆಯಲ್ಲಿ ಇರಬಹುದು, ಆದ್ರೆ ಸರ್ಹದ್ ಮೇ ಮರ್ನೆ ವಾಲ ಓ ಹೇ ಭಾರತವಾಸಿ. ಬೇರೆ ಬೇರೆ ಜಾತಿಯಿಂದ ಬಂದಿದ್ರು ಕೂಡ ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಒಂದು ಕಾಮನ್ ಐಡೆಂಟಿಟಿ ಇದೆ. ಹಾಗಾಗಿ ಈ ಶ್ರೇಷ್ಠತೆ ವ್ಯಸನ ಜಾತಿಯದ್ದೇನಿದೆ ಸಮಾಜದಲ್ಲಿ ಎಲ್ಲಾ ಹಂತಗಳಲ್ಲೂ ಇರುತ್ತೆ. ಕೆಲವೊಮ್ಮೆ ನಾವೇ ನಂಬರ್ 1 ಅಂತ ಇದ್ರೂ ಕೂಡ ಕೆಲವರಿಗೆ ನಂಬರ್ 2, ನಂಬರ್ 3, ನಂಬರ್ 4 ಇದ್ದವರು ನಂಬರ್ 10 ನವನನ್ನ ತುಳಿತಾ ಇರ್ತಾರೆ. ನಂಬರ್ 4 to 5, 5 to 10 ನಡೀತಾ ಇರುತ್ತೆ ಸಮಾಜದಲ್ಲಿ. ಕೆಲವು ಊರುಗಳಲ್ಲಿ ಕೆಲವು ಜಾತಿಯವರು ಇಲ್ವೇ ಇಲ್ಲ, ಆದ್ರೂ ಅಲ್ಲಿ ಅಸ್ಪೃಶ್ಯತೆ ಇದಿರುತ್ತೆ. ಯಾಕೆಂದ್ರೆ ಅಲ್ಲಿರುವ ಜಾತಿಯಲ್ಲಿ ಕೆಲವರಿಗೆ ಅನಿಸ್ತದೆ ಇವರಿಗಿಂತ ನಾವು ಮೇಲೆ, ಇವರಿಗಿಂತ ನಾವು ಮೇಲೆ.
ಈ ತರ ಮೇಲೆ ಮೇಲೆ ಹೋಗುವ ಪಟ್ಟದ ಶ್ರೇಷ್ಠತೆಯ ಒಂದು ಪುರುವಿಗೋಸ್ಕರ ಮಾಡುವ ಪ್ರಯತ್ನದಿಂದಾಗಿ ಸಮಾಜದ ಆರೋಗ್ಯ ಕೆಡ್ತಾ ಇದೆ. ಇದನ್ನ ಅತ್ಯಂತ ಸೂಚಕವಾಗಿ ಸಮಾಜದ ಮುಂದೆ ಹೇಳಿದಂತವರು ಸ್ವಾತಂತ್ರ್ಯ ವೀರ ಸಾವರ್ಕರ್. ಹಿಂದೂ ಸಮಾಜವನ್ನ ನೋಡ್ತಾ ನೋಡ್ತಾ ಸಮಾಜ ಥಿಯರಿ ಬಗ್ಗೆ 1923ನೇ ಇಸ್ವಿಯಲ್ಲಿ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಹೆಸರೇ ಹಿಂದುತ್ವ. ಮೊದಲ ಬಾರಿ ಹಿಂದುತ್ವ ಅನ್ನೋ ಪುಸ್ತಕ ಬಂದಿತ್ತು. ಪುಸ್ತಕದ ನಂತರ ಅವರು ಸಮಾಜವನ್ನು ನೋಡ್ತಾರೆ, ಇನ್ನೂ ಸಮಸ್ಯೆ ಇದೆ. ಆ ಎಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಹಿಂದೂ ಸಮಾಜ ಸರಿಪಡಿಸಬೇಕಾದ 7 ಸಪ್ತಬಂದಿ, ಅವರ ಭಾಷೆಯಲ್ಲಿ 7 ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಆ ಸಪ್ತಬಂದಿಯಲ್ಲಿ ಮೊದಲನೇದು ರೋಟಿ ಬಂದಿ. ಇನ್ನೊಬ್ಬರ ಜೊತೆ ಊಟ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಊಟ ಮಾಡೋಕೆ ಜಾತಿ ನೋಡ್ಬಿಟ್ಟು ಅವನು ಯಾವ ಜಾತಿ. ಈಗಲೂ ಕೂಡ ಅನೇಕ ದೇವಸ್ಥಾನಗಳಲ್ಲಿ ಇದೆ. ದೊಡ್ಡ ದೊಡ್ಡ ಚಿಂತನೆ, ದೇವರ ಹತ್ರ ಪ್ರಾರ್ಥನೆ ಎಲ್ಲಾ ಮಾಡಿ ಬಂದು ಊಟಕ್ಕೆ ಹೋಗ ಅವನ ನನ್ನ ಜಾತಿ ಅಲ್ಲ, ನನ್ನ ಜಾತಿಯವರೊಟ್ಟಿಗೆ ಮಾತ್ರ ಊಟ. ಎಲ್ಲೋ ಇದೆ. ಬೆಂಗಳೂರಂತ ನಗರದಲ್ಲಿ ಇಲ್ಲದೆ ಇರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತಿ ಕೂಡ ಒಂದೇ ಪಂಕ್ತಿಯಲ್ಲಿ ಬೇರೆ ಜಾತಿಯವರು ಊಟನೇ ಮಾಡಿ ಎದ್ದು ಹೋಗ್ಬಿಡ್ತಾರೆ. ಜಾತಿ ಕಾರಣಕ್ಕೋಸ್ಕರ ರೋಟಿ ಅಂದ್ರೆ ಆಹಾರ, ಸಾವರ್ಕರ್ ಹೇಳಿದ ಮೊದಲ ಪಾಯಿಂಟ್. ಎರಡನೇದು ಭೇಟಿ. ಮದುವೆಗೆ ಸಾಮಾನ್ಯ ಜಾತಿ ನೋಡುವಂತದ್ದು ಸಮಾಜದಲ್ಲಿ ನಂಬಿಕೆ ಸಾಕಷ್ಟಿದೆ. ಅಕಸ್ಮಾತ್ ಹಿಂದೂ ಸಮಾಜದ ಸುಸಂಸ್ಕೃತ ಸಭ್ಯ ವ್ಯಕ್ತಿ ಮದುವೆ ಆಗ್ಲಿಕ್ಕೆ ಮುಂದೆ ಬಂದ್ರೆ ಜಾತಿ ಅಡ್ಡ ಬರುತ್ತೆ. ಸಾವರ್ಕರ್ ಮಾತು. ಅವರು ಸಾಕಷ್ಟು ಅಂತರ್ಜಾತಿ ವ್ಯವಹಾರನ ನಡೆಸಿಕೊಟ್ಟವರು ಸ್ವಾತಂತ್ರ್ಯ ವೀರ ಸಾವರ್ಕರ್. ಮೂರನೇದು ಸಿಂಧು ಬಂದಿ ಅಥವಾ ಸಾಗರ ಬಂದಿ ಅಂತ ಕೇಳಿದ್ರು. ಸಮುದ್ರಯಾನ ಮಾಡಿದ್ರೆ ಜಾತಿ ಭ್ರಷ್ಟ ಆಗುತ್ತೆ. ಅದನ್ನು ನಂಬಿದ ಅನೇಕ ಮಂದಿ ಸಮುದ್ರಯಾನ ಮಾಡ್ಲೇ ಇಲ್ಲ. ಪರಿಣಾಮ ಏನಾಯ್ತು? ವ್ಯಾಪಾರ ವಾಣಿಜ್ಯದಲ್ಲಿ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀವಿ. ನಮ್ಮ ದೇಶ ಎಷ್ಟೊಂದು ಎಕ್ಸ್ಪೋರ್ಟ್ ಅಲ್ಲಿ ಶ್ರೇಷ್ಠ ವ್ಯಾಪಾರಗಳನ್ನು ಮಾಡ್ತಾ ಇತ್ತೋ, ಸಡನ್ಲಿ ನಮ್ಮ ಸಮಾಜ ಆ ವ್ಯಾಪಾರದಿಂದ ವಂಚಿತ ಆಯ್ತು. ಇವತ್ತು ಲಕ್ಷದ್ವೀಪ ನೀವು ನೋಡಿದ್ರೆ ಇಡೀ ದೇಶದಲ್ಲಿ RSS ನ ಶಾಖೆ ಇಲ್ಲದ ಒಂದು ದ್ವೀಪ ಅಂದ್ರೆ ಅದು ಲಕ್ಷದ್ವೀಪ. ಅಲ್ಲಿನ ಜನಸಂಖ್ಯೆ ನಿಮ್ಗೆ ಗೊತ್ತೇ ಇದೆ. ಇಡೀ ಲಕ್ಷದ್ವೀಪವನ್ನ ಒಂದರ್ಥದಲ್ಲಿ ಸಾಂಸ್ಕೃತಿಕವಾಗಿ ನಾವು ಕಳ್ಕೊಂಡ್ಬಿಟ್ವಿ. ಹಳೆಯ ಪೂಜಾ ಪದ್ಧತಿಗಳು, ಸಂಸ್ಕೃತಿ ಅಲ್ಲಿ ಇವತ್ತಿಲ್ಲ. ಯಾಕಾಯ್ತು? ಸಮುದ್ರಯಾನ ಮಾಡಿದ್ರೆ ಧರ್ಮ ಭ್ರಷ್ಟನಾಗ್ತೀಯ ಅನ್ನೋ ನಂಬಿಕೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಸಾವರ್ಕರ್ ಅದನ್ನ ಸಾಗರ ಬಂದಿ ಅಂತ ಹೇಳಿದ್ರು. ವೇದ ಬಂದಿ ಅವ್ರು ಕರೆದ್ರು. ಯಾವ್ದೋ ಒಂದು ಜಾತಿಗೆ ವೇದ ಹೇಳ್ಕೊಡಂಗಿಲ್ಲ. ಎಲ್ಲಿ ಹೇಳಿದ್ರು ಗೊತ್ತಿಲ್ಲ. ಆದ್ರೂ ಕೆಲವರ ಮನಸ್ಸಲ್ಲಿದೆ, ವೇದ ಇಂಥವರಿಗೆ ಹೇಳಿಕೊಡ್ಬೇಕು, ಇಂಥವರಿಗೆ ಇಲ್ಲ. ವೇದ ಓದುವ ಮಾರ್ಗವನ್ನು ಬಂದ್ ಮಾಡಿದ್ವಿ. ಪರಿಣಾಮ ಏನಾಯ್ತು? ಋಗ್ವೇದದಲ್ಲಿ 21 ಶಾಖೆಗಳಿತ್ತು. ಯಜುರ್ವೇದದಲ್ಲಿ 9 ಶಾಖೆಗಳಿತ್ತು. ಸಾಮವೇದದಲ್ಲಿ 1000 ಶಾಖೆ ಇತ್ತು. ಅಥರ್ವಣ ವೇದದಲ್ಲಿ 100 ಶಾಖೆಗಳಿತ್ತು. ಒಟ್ಟು ವೇದಗಳಲ್ಲಿ 1130 ಶಾಖೆಗಳಿತ್ತು. ಇವತ್ತು ಅವೈಲೇಬಲ್ ಶಾಖೆಗಳೆಷ್ಟು? 12 ಮಾತ್ರ. ಓನ್ಲಿ 12. ನಮ್ಮಲ್ಲಿ ವೇದ ವಿಜ್ಞಾನ ಗುರುಕುಲ ಇದೆ ಚೆನ್ನೈನಲ್ಲಿ, ಹರಿಹರಪುರದ ಗುರುಕುಲ ಇದೆ. ವೇದ ವಿದ್ಯಾರ್ಥಿಗಳಿಗೆ ಓದ್ತಾ ಇದ್ರೆ ಎಲ್ಲಾ ಜಾತಿಯ ಮಕ್ಕಳಲ್ಲಿ ಬಂದು ಓದ್ತಾ ಇದೆ. ಜಾತಿ ಮೀರಿದ ಒಂದು ವೇದಾಧ್ಯಯನಲ್ಲಿ ನಡೀತಾ ಇದೆ. ಆದ್ರೆ ವೇದಗಳನ್ನ ಇಂಥವರೇ ಓದ್ಬೇಕನ್ನುವಂತಹ ಯಾವುದೇ ಕಟ್ಟಳೆ ಇಲ್ದಿದ್ರು ಕೂಡ ಆತರ ನಂಬ್ಕೊಂಡು ಬಂದ ಕಾರಣ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಮಗೆ. ವಿ ಲಾಸ್ಟ್, ಹ್ಯೂಜ್ ಲಾಸ್. ವೇದ ಬಂದಿ ಅಂತ ಕೇಳುತ್ತೆ. ಇನ್ನೊಂದು ವ್ಯವಸಾಯ ಬಂದಿ ಸಾವರ್ಕರ್ ಹೇಳ್ತಾರೆ. ವ್ಯವಸಾಯ ಅಂದ್ರೆ ವೃತ್ತಿ ಅಂತ ಅರ್ಥ. ಯಾವ ವೃತ್ತಿಯನ್ನು ಯಾರು ಮಾಡ್ಬೇಕು? ಈ ವೃತ್ತಿಯನ್ನು ಇವರು ಮಾಡಬಾರ್ದು, ಆ ವೃತ್ತಿ ಮಾಡಿದ್ರೆ ನಮಗೆ ಧರ್ಮ ಭ್ರಷ್ಟತೆ ಆಗುತ್ತೆ. ಹೀಗೆ ಕೆಲವು ವೃತ್ತಿಗಳನ್ನ ಹಿಂದೂ ಸಮಾಜ ಶಾಶ್ವತವಾಗಿ ಕೈ ಬಿಡ್ತು. ಈ ಕೆಲಸ ಮಾಡಿದ್ರೆ ಏನ ಜಾತಿ ಭ್ರಷ್ಟ ಆಗ್ತಾರೆ, ಈ ಕೆಲಸ ಮಾಡಿದ್ರೆ ಇದು ಸ್ವಲ್ಪ ಅಗೌರವ ಆಗುತ್ತೆ. ಅನೇಕ ಕೆಲಸಗಳನ್ನ ಜಾತಿ ಆಧಾರದಲ್ಲಿ ನೋಡಿದ್ರು. ಈಗಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ವೃತ್ತಿಗಳಿರುತ್ತೆ. ಯಾವ್ದೋ ಒಂದು ಹಾಸ್ಪಿಟಲ್ ಇದೆ, ಯಾವ್ದೋ ಒಂದು ಕಟ್ಟಡ ಇದೆ, ಒಂದು ಗುಡಿಸ್ಲಿಕ್ಕೆ ಬೇಕು ಅಂತ ಬೋರ್ಡ್ ಹಾಕಿದ್ರೆ ಕೆಲವರು ಇದು ನಮ್ ಜಾತಿಯ ಕೆಲಸ ಅಲ್ಲ ಅಂತ ಅನ್ಕೊಂಡ್ ಬಿಡ್ತಾರೆ. ಶುಚಿತ್ವದ ಸ್ವಚ್ಛತೆ ಬಗ್ಗೆ 1000 ಮುಖದಲ್ಲಿ ಮಾತಾಡ್ತಾರೆ. ಧರ್ಮದ ವ್ಯಾಖ್ಯೆಯಲ್ಲಿ ಮೊದಲೇ ಇದೆ. ಶೌಚ, ಇಂದ್ರಿಯ ನಿಗ್ರಹ ಎಲ್ಲ ಇದೆ. ಆದ್ರೆ ಶೌಚಾಲಯವನ್ನು ಸ್ವಚ್ಛತೆ ಮಾಡೋದು ಇನ್ಯಾರು ಜಾತಿ ಅಂತ ಕೆಲವು ಅನ್ಕೊಂಡ್ ಬಿಟ್ಟಿದ್ದಾರೆ. ಸಾವರ್ಕರ್ ಹೇಳಿದ್ರು, ಯಾವ ವ್ಯವಸಾಯನೂ ಕೂಡ ಕನಿಷ್ಠ ಅಲ್ಲ, ಎಲ್ಲವೂ ಕೂಡ ಸಮಾಜದಲ್ಲಿ ಶ್ರೇಷ್ಠವಾದದ್ದೇ. ಹಿಂದೂ ಸಮಾಜ ಅನೇಕ ಜಾತಿ ಮುಖಂಡರು ಅಂತ ಇದ್ದಾರೆ. ಅವರಿಗೆ ವ್ಯವಸಾಯ ವೃತ್ತಿ ಬಗ್ಗೆ ಒಂದು ಲಿಮಿಟ್ ಅನ್ನ ಹಾಕೊಂಡ್ಬಿಟ್ರು ತಮ್ಮ ಕುಟುಂಬಗಳಲ್ಲಿ. ತಮ್ಮ ಮಕ್ಕಳು ಇನ್ನೊಂದು ಅದು ನಿಮ್ ಕೆಲಸ ಅಲ್ಲ, ನಮ್ಮ ಜಾತಿಗೆ ಸೇರಿದ್ದಲ್ಲ, ಅದನ್ನ ಮಾಡಿದ್ರೆ ಜಾತಿ ಭ್ರಷ್ಟ. ಇದೆಲ್ಲ ಬಂತು ಸಮಾಜದಲ್ಲಿ. ಸಾವರ್ಕರ್ ಅವರು ಅದನ್ನು ಕೇಳ್ತಾರೆ. ಹೇಳ್ತಾ ಸಾವರ್ಕರ್ ಬಳಸ್ತಕ್ಕಂಥ 2 ಪ್ರಮುಖ ಬಂದಿಗಳು, ಒಂದು ಸ್ಪೃಶ್ಯ ಬಂದಿ, ಇನ್ನೊಂದು ಶುದ್ಧಿ ಬಂದಿ. ಸ್ಪೃಶ್ಯ ಬಂದಿ ಅಂದ್ರೆ ಯಾರನ್ನ ಮುಟ್ಟಬೇಕು, ಯಾರನ್ನ ಮುಟ್ಟಬಾರದು, ಈ ತರ ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ.
ಆದ್ರೆ ಸ್ಪರ್ಶ ಬಂದಿ ಅಂತ ಇದೆ. ಯಾರನ್ನ ಸ್ಪರ್ಶ ಮಾಡಬೇಕು, ಯಾರು ಅಸ್ಪೃಶ್ಯರು ಅವರನ್ನ ಸ್ಪರ್ಶ ಮಾಡಂಗಿಲ್ಲ. ಹೀಗಾಗಿ ಮನೆ ಬಾಗಿಲಿಗೆ ಎಲ್ಲರ ಪ್ರವೇಶ ಆಗ್ಲೇ ಇಲ್ಲ. ಮೈ ಮುಟ್ಟಿ ದೇಹ ಮುಟ್ಟಿ ಮಾತನಾಡುವ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಪೂರ್ತಿಯಾಗಿ ಇರಲಿಲ್ಲ. ಯಾರಿಂದಲೂ ದೂರ ಹೋಗೋದು, ಯಾರಿಂದಲೂ ದೂರವಾಗಿ ತಾವು ಉಳಿಯೋದು, ಮುಟ್ಟಿದ್ರೆ ಏನು ಆಗತ್ತೆ ಅಂತ ಅನಾಹುತ ಆಗುವಂಥದ್ದು. ಈ ರೀತಿಯ ಸ್ಪರ್ಶ ಬಂದಿ ಸಾವರ್ಕರ್ ಹೇಳಿದ್ರು ಹಿಂದೂ ಸಮಾಜದ ಒಂದು ದೊಡ್ಡ ಶಾಪ. ಹಾಗೇನೆ ಶುದ್ಧಿ ಬಂದಿ. ಶುದ್ಧಿ ಬಂದಿ ಅಂದ್ರೆ ಅಕಸ್ಮಾತ್ ಬೈ ಚಾನ್ಸ್ ಒಬ್ಬ ವ್ಯಕ್ತಿ ಆತ ಯಾವುದೋ ಕಾರಣಕ್ಕೆ ನೀವು ಹೇಳಿದ ಎಲ್ಲ ಪಾಯಿಂಟ್ ಅಲ್ಲಿ ಧರ್ಮ ಭ್ರಷ್ಟ ಆಗ್ತಾನೆ ಅಂತ ಅಂದ್ಕೊಳ್ಳಿ. ಮೇಲೆ ಹೇಳಿದ 6 ಅಂಶಗಳಲ್ಲಿ ಸಮಥಿಂಗ್ ಹ್ಯಾಪನ್, ನಿಮ್ಮ ಪ್ರಕಾರ ಅದು ಬಂದಿಯಾಗಿಬಿಟ್ಟ, ಏನೋ ಸಾಗರ ಯಾನ ಮಾಡ್ದ, ಇನ್ಯಾವುದೋ ನಿಮ್ಮ ಆಹಾರ ಪದ್ಧತಿ ಬಿಟ್ಟು ಇನ್ನೇನೋ ತಿನ್ಬಿಟ್ಟ, ಸಮಥಿಂಗ್ ಹ್ಯಾಪನ್, ಅವ್ರು ವಾಪಸ್ ಬರೋದು ಹೇಗೆ? ಅದನ್ನ ಶುದ್ಧಿ ಅಂತ ಕರೀತಾರೆ. ಅದನ್ನ ಬಂದ್ ಮಾಡಿಬಿಟ್ರ ಹೋದವನು ಪರ್ಮನೆಂಟ್. ಅನೇಕ ಕಡೆಯಲ್ಲಿ ಸುಳ್ಳು ದಾರಿಗಳ ಮೂಲಕ ನಮ್ಮ ಸಮಾಜದ ಬಂಧುಗಳಿಗೆ ಗೋಮಾಂಸವನ್ನು ತಿನ್ನಿಸ್ಬಿಟ್ರ. ನಮ್ಮ ಸಮಾಜದಲ್ಲಿ ನಂಬಿಕೆ ಇತ್ತು ಗೋಮಾಂಸ ತಿಂದ್ರೆ ಪರ್ಮನೆಂಟ್ ಧರ್ಮ ಭ್ರಷ್ಟ. ನಮ್ಮ ಧರ್ಮದ ಅವನತಿಯನ್ನ ಆಗ್ರಹ ಮಾಡ್ತಾ ಇದ್ದ ಅನೇಕ ಕುತಂತ್ರಿಗಳ ಅದನ್ನ ಮಾಡಿಬಿಟ್ರ. ಸುಮ್ಮನೆ ಗೋಮಾಂಸ ತಿನ್ನಿಸ್ಬಿಟ್ರ. ಯಾಕೆ? ಅವ್ರಿಗೆ ಗೊತ್ತಿತ್ತು ಇವರು ಒಮ್ಮೆ ಗೋಮಾಂಸ ತಿಂದ್ರೆ ಇವ್ರನ್ನ ಪರ್ಮನೆಂಟ್ ಜಾತಿಯಿಂದ ಹೊರಗಾಗ್ತಾರೆ, ಇವರು ಈಸಿಯಾಗಿ ಮತಾಂತರಕ್ಕೊಳಗಾಗ್ತಾರೆ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಆಗುವ ಒಂದು ರೂಟ್, ಹೋದವನು ವಾಪಸ್ ಬರಕ್ಕೆ ಇಲ್ಲ. ಒಬ್ಬ ದೊಡ್ಡ ಸಾಮಾಜಿಕ ಸುಧಾರಕರು ಹೇಳಿದ್ರು, ಹಿಂದೂ ಸಮಾಜದಿಂದ ಹೊರಗಡೆ ಹೋಗ್ಲಿಕ್ಕೆ 1000 ಬಾಗಿಲುಗಳಿದೆ, ಒಳಗಡೆ ಬರ್ಲಿಕ್ಕೆ ಒಂದೇ ಒಂದು ಬಾಗಿಲಿಲ್ಲ. ಹೊರಗಡೆ ಹೋಗ್ಬೋದು ಆರಾಮ್ಸೆ ಹಿಂದೂ ಸಮಾಜದಿಂದ, ವಾಪಸ್ ಬರೋದು ಹೇಗೆ? ಯಾರು ಹೋಗ್ತಾನೆ ಇರ್ಲಿಲ್ಲ. ಇಲ್ಲ ನಾವು ಸೇರಿಸ್ಕೊಳ್ಳಲ್ಲ, ನಮ್ ಜಾತಿಗೆ ಬೇಡ, ನಮ್ಮ ಹೆಣ್ಣಿವನಿಗೆ ಕೊಡಲ್ಲ. ಇದನ್ನ ಶುದ್ಧಿ ಬಂದಿ ಅಂತ ಕರೆದರು. ಹೀಗಾಗಿ ಈ ರೀತಿಯ ಸಮಸ್ಯೆ ನಮ್ಮ ದೇಶದಲ್ಲಿ ಆಯ್ತು. ಶುದ್ಧಿ ಚಳವಳಿ ಆನಂತರ ಅನೇಕ ಕಡೆಗಳಲ್ಲಿ ಆರ್ಯ ಸಮಾಜ ಎಲ್ಲರೂ ಕೂಡ ಪ್ರಾವರ್ತನದ ಕೆಲಸ, ಘರುವಾಪಸಿ ಇದೆಲ್ಲ ಈಗ ನಡೀತಾ ಇದೆ. ಆದ್ರೆ ನಮ್ಮ ಸಮಾಜದಲ್ಲಿ ಹೀಗೆ ಪರ್ಮನೆಂಟ್ಲಿ ನಮ್ಮ ಧರ್ಮದಿಂದ ಹೊರಗಡೆ ಹೋಗುವ ಪ್ರವೃತ್ತಿ ಆಯ್ತಲ್ಲ, ಇದೆಲ್ಲ ಯಾಕೆ? ಇದೆಲ್ಲವನ್ನು ಗಮನಿಸಿ ಕಳೆದ ಶತಮಾನದಲ್ಲಿ ಪರಿವರ್ತನೆಯ ಕೆಲಸ ಶುರುವಾಯಿತು. ಕುದ್ಮಲ್ ರಂಗರಾಯ ಮಂಗಳೂರಲ್ಲಿ ಆ ರೀತಿಯ ವಂಚಿತ ಮಕ್ಕಳಿಗೆ ಶಾಲೆಗಳನ್ನು ತೆರೆದರು. ಅದನ್ನ ಪಂಚಮ ಶಾಲೆ ಅಂತ ಕರೀತಾ ಇದ್ರು. ದೊಡ್ಡ ಪ್ರಮಾಣದಲ್ಲಿ ಅವರ ಕೊಡುಗೆ ಇತ್ತು. ಇವತ್ತು ಅವರ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಮಿಥಿಕ್ಸ್ ಸೊಸೈಟಿಯಲ್ಲಿ ನಡೀತಾ ಇದೆ. ಕುದ್ಮಲ್ ರಂಗರಾಯರಂತವರು ಅವರ ಕೊನೆಗಾಲದಲ್ಲಿ ಒಂದು ಮಾತನ್ನ ಬಾರಿ ಬಾರಿ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಹಾಸ್ಟೆಲ್ ನಲ್ಲಿ ಕಲಿತ ಒಬ್ಬ ದಲಿತ ವಿದ್ಯಾರ್ಥಿ, ಯಾರು ಅಸ್ಪೃಶ್ಯತೆ ನೋವಿಗೆ ಒಳಗಾಗಿದ್ರೆ ಅವರಿಗೋಸ್ಕರ ಒಂದು ಹಾಸ್ಟೆಲ್ ಅನ್ನು ಕಟ್ಟಿಸಿದ್ರು ಅವರು. ಆ ವಿದ್ಯಾರ್ಥಿ ನಾಳೆ ಒಬ್ಬ ಅಧಿಕಾರಿಯಾಗಿ ಈ ರಸ್ತೆಯಲ್ಲಿ ಹೋಗುವಾಗ ಆ ರಸ್ತೆಯಲ್ಲಿ ಎದ್ದ ಧೂಳು ನನ್ನ ತಲೆ ಮೇಲೆ ಬಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಆ ರೀತಿಯ ಓದಿಸುವಿಕೆ ಅವರು ಮಾಡ್ತಾ ಇದ್ರು ಅನೇಕ ಕಡೆಗಳಲ್ಲಿ. ನಾನು ನೋಡಿ ಕೃಷ್ಣರಾಜ ಒಡೆಯರ್ ಚಿಕ್ಕ ಯುವಕನಾಗಿದ್ದ, ಬಾಲಕನಾಗಿದ್ದ ಸಂದರ್ಭದಲ್ಲಿ ವಿವೇಕಾನಂದರ ಪತ್ರವನ್ನು ಸ್ವೀಕಾರ ಮಾಡ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಸ್ವಾಮಿ ವಿವೇಕಾನಂದರು ಅಮೆರಿಕ ಶಿಕಾಗೋ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅದರಲ್ಲಿ ಭಾಗವಹಿಸಿದ ನಂತರ ತನ್ನ ವಿದೇಶ ಯಾತ್ರೆಗೆ ಸಹಕಾರ ಮಾಡಿದ್ರೆ ಒಂದು ಪತ್ರ ಬರೀತಾ ಇತ್ತು. ಆ ಪತ್ರ ಮೈಸೂರು ಅರಮನೆಗೆ 1894 ಬಂತ. ಅದು ಚಾಮರಾಜೇಂದ್ರ ಒಡೆಯರಿಗೆ ಬರೆದ ಪತ್ರ. ಬೋತ್ ವರ್ ಕಾಂಟೆಂಪರರೀಸ್, ಒಂದೇ ವರ್ಷ ಹುಟ್ಟಿದವರು, 1863. ಆದ್ರೆ ಪತ್ರ ಬರುವಾಗ ರಾಜರು ತೀರ್ಕೊಂಡಿದ್ರು. ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಪತ್ರ ಸ್ವೀಕಾರ ಮಾಡಿದ್ರೆ ಆ ಪತ್ರದಲ್ಲಿ ಬರೆದಿದ್ರು ಥ್ಯಾಂಕ್ಸ್ ಅಲ್ಲಿ ಹೇಳಿ ಕೊನೆಯ ಒಂದು ವಾಕ್ಯ, ದೇ alone live who live for others, the rest are more dead than alive. ಇನ್ನೊಬ್ಬರಿಗೋಸ್ಕರ ಬದುಕುವನೇ ನಿಜವಾಗಿ ಬದುಕಿದಂತೆ, ಇಲ್ದಿದ್ರೆ ಬದುಕಿಯು ಸತ್ತಂತೆ. ಪುಟ್ಟ ಹುಡುಗರಿಗೆ ಅರ್ಥ ಆಗ್ಲಿಲ್ಲ, ಓದಿದ್ರು, ಅನೇಕ ಬಾರಿ ಅದನ್ನ ಹೇಳಿಸ್ಕೊಟ್ರು. ನಂತರ ಗೊತ್ತಾಯ್ತು, ಇನ್ನೊಬ್ಬರಿಗೋಸ್ಕರ ನಾನು ಬದುಕಬೇಕು. ನಾನು ಯುವರಾಜ, ನಾಳೆ ಮಹಾರಾಜ. ಮಹಾರಾಜಾದಾಗ ಏನು ಮಾಡಬಲ್ಲ? ಎಲ್ಲರಿಗೋಸ್ಕರ ಶಾಲೆಗಳನ್ನು ತೆರೆದ್ರು. ಮಹಾರಾಣಿ ಮಹಾರಾಜ ಕಾಲೇಜುಗಳನ್ನು ತೆರೆಯುವುದರ ಜೊತೆಗೆ ಯಾರಿಗೆ ಇದುವರೆಗೆ ಶಿಕ್ಷಣ ಸಿಕ್ಕಿಲ್ಲ ಅವರಿಗೆ ಸ್ಕೂಲ್ಗಳನ್ನು ತೆರೆದ್ರು. ಅಂತಹ ಸ್ಕೂಲ್ಗಳಲ್ಲಿ ಪಾಠ ಮಾಡ್ಲಿಕ್ಕೆ ಅಧ್ಯಾಪಕರು ಬರಲಿಲ್ಲ. ತಲೆಕಾಡು ರಂಗೇಗೌಡರಂತ ಅನೇಕ ಮಂದಿ ಬಂದ್ರು. ಕೆಲವರು ಶಾಲೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಮಕ್ಕಳಿದ್ದಲಿಗೆ ಹೋಗಿ ಕಲಿಸಿದ್ರು. ಕಾವೇರಿ ನದಿ ದಂಡೆ ಮೇಲೆ ಅ ಇ ಬರೆದು ಅಭ್ಯಾಸ ಮಾಡಿದ್ರು. ಒಮ್ಮೆ ಅಂತ ಒಂದು ಹೈಸ್ಕೂಲ್ ನ ತಂಡ, ಅವರಿಗೆ ವಯಸ್ಸಾಗಿದೆ, ಅವರು ಇನ್ನೂ ಅಕ್ಷರಮಾಲೆ ಕಲಿತಾ ಇದ್ದಾರೆ. ಆತರ ಕಲಿಸಿ 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 ಆ ತಂಡದಿಂದ ಒಬ್ಬ ವಿದ್ಯಾರ್ಥಿ, ಅಸ್ಪೃಶ್ಯತೆಯ ನೋವಿಗೆ ಒಳಗಾದ ವಿದ್ಯಾರ್ಥಿ, ಅವರು IAS ಪದವಿಯನ್ನ ಪಾಸ್ ಮಾಡ್ತಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗ್ತಾರೆ. ಅವರ ಹೆಸರು KS ಭರಣಯ್ಯ. ಅವರು ಉಡುಪಿಯಲ್ಲಿ 1869 ಇಸ್ವಿಯಲ್ಲಿ ಧರ್ಮ ಸಮ್ಮೇಳನ ಆದಾಗ, ಸಂಸತ್ ಸಮಾವೇಶ ಆದಾಗ ಅಲ್ಲಿನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಭರಣಯ್ಯನವರೇ. ನಾಲ್ವಡಿ ಕೃಷ್ಣರಾಜ ಒಡೆಯರ ಯೋಚನೆ ಅಂತ ಆ ಮಕ್ಕಳಿಗೆ ಶಿಕ್ಷಣ,
ಆ ಮಕ್ಕಳ ಅಭ್ಯುದಯ, ಅದರಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿ KS ಭರಣಯ್ಯನವರು ಪಕ್ಕದಲ್ಲಿ ಗುರೂಜಿ ಕೂತಿದ್ರು, ಪೇಜಾವರ ಮಠಾಧೀಶರು ಮತ್ತು ಅನೇಕ ಸಂತರು ಅಲ್ಲಿ ಭಾಗವಹಿಸಿದ್ರು. ಇಡೀ ಸಮಾಜ ಒಕ್ಕೊರಲಿಂದ ಒಂದು ನಿರ್ಣಯವನ್ನ ಕೈಗೊಂಡ್ರು. ಏನದು? ಹಿಂದವಹ ಸೋದರಾಹ ಸರ್ವೇ, ಎಲ್ಲ ಹಿಂದೂಗಳು ಸೋದರರು. 3 ವರ್ಷ ಕೆಳಗೆ 1966ರಲ್ಲಿ ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಒಂದು ಸ್ಲೋಗನ್ ತಗೊಂಡಿದ್ರು, ನ ಹಿಂದೂ ಪತಿತೋ ಭವೆ. ಯಾವ ಹಿಂದೂ ಪತಿತ ಬಿದ್ದವ ಫಾಲನ್ ಅಲ್ಲ, ಎಲ್ಲ ಹಿಂದೂಗಳು ಸಮಾನ. 83ರಲ್ಲಿ ಮತ್ತೆ ಧರ್ಮ ಸಮ್ಮೇಳನ ಆದಾಗ ಉಜಿರೆಯಲ್ಲಿ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ ಈ ವಾಕ್ಯವನ್ನೆಲ್ಲ ತಗೊಂಡ್ರು. 69ರ ಆ ಒಂದು ಧರ್ಮ ಸಮ್ಮೇಳನದ ಯಶಸ್ಸನ್ನ ನೋಡಿ ನಾವೆಲ್ಲರೂ ಸೋದರು ಅಂತ ಸಾರಿದನ್ನು ನೋಡಿ ಭರಣಯ್ಯನವರು ಎದ್ದು ನಿಂತು ಗುರೂಜಿಯವರನ್ನ ಅಪ್ಕೊಂಡು ಹೇಳಿದ್ರು, ಎಟ್ ಲಾಸ್ಟ್ ಯು ಹ್ಯಾವ್ ಕಮ್ ಫಾರ್ ಅವರ್ ರೆಸ್ಕ್ಯೂ, ನಮ್ಮನ್ನ ಮೇಲೆತ್ತಲಿಕ್ಕೆ ನೀವು ಬಂದ್ರಿ. ಆ ಮಾತನ್ನ ಗುರೂಜಿಯವರ ಹತ್ರ ಹೇಳಿದ್ರು. ಗುರೂಜಿಯವರು ಅನೇಕ ಕಾಲಗಳಲ್ಲಿ ಹೋದಲ್ಲಿ ಸಾಮಾಜಿಕ ಸಮರಸತೆಯನ್ನ ಮಾತಾಡ್ತಾ ಇದ್ರು. ಗುರೂಜಿಯವರ ನಂತರ ಬಂದ ಬಾಳಾ ಸಾಹೇಬ್ ನೇವರಸ್ 1973 ಮೇ ತಿಂಗಳಲ್ಲಿ ಪುಣೆಯಲ್ಲಿ ವಸಂತ ಉಪನ್ಯಾಸ ಮಾಲೆ ಇದೆ. ಅದನ್ನ ಮಾತಾಡ್ತಾ ಅವ್ರದ್ದು ಮಾತನ್ನು ಹೇಳಿದ್ರು, ಅಸ್ಪೃಶ್ಯತೆ ಅಕಸ್ಮಾತ್ ತಪ್ಪಲ್ಲ ಅಂದ್ರೆ ಈ ಜಗತ್ತಲ್ಲಿ ಇನ್ಯಾವುದೂ ತಪ್ಪಿಲ್ಲ, ಅದನ್ನ ಗಂಟು ಮೂಟೆ ಕಟ್ಟಿ ಬಿಸಾಕ್ಬೇಕು. ಇಫ್ ಅನ್ಟಚಬಿಲಿಟಿ ಇಸ್ ನಾಟ್ ಎ ಸಿನ್, ನಥಿಂಗ್ ಎಲ್ಸ್ ಈಸ್ ಎ ಸಿನ್ ಇನ್ ದಿಸ್ ವರ್ಲ್ಡ್. ಇಟ್ ಮಸ್ಟ್ ಗೋ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್. ಬಾಳಾ ಸಾಹೇಬ್ ದೇವರಸರ ಮಾತು. ಈಗಿನ ಸರಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಆಗಾಗ ಹೇಳ್ತಾರೆ, ದೇವಸ್ಥಾನ, ಕುಡಿಯುವ ನೀರು, ಸ್ಮಶಾನ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಹಿಂದೂಗಳಿಗೆ ಎಲ್ಲ ಸಮಾಜ ಬಾಂಧವರಿಗೆ ಭಾರತೀಯರಿಗೆ ಮುಕ್ತವಾದಂತಹ ಪ್ರವೇಶ ಇರಬೇಕು. ಎಲ್ಲರೂ ಕೂಡ ಇದೆಲ್ಲ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಜಾತಿ ಆಧಾರಿತ ಧರ್ಮ ಆಧಾರಿತ ಭೇದ ಭಾವ ಇರಬಾರದು ಅನ್ನುವಂಥದ್ದೇ. ಕೊನೆಯದಾಗಿ ಇವತ್ತು ಈಗ ಏನು ಹಾಡು ಹೇಳಿದ್ರು, ಬಹಳ ಒಳ್ಳೆಯ ಸಾಮರಸ್ಯದ ಸಂದೇಶ ಕೊಡ್ತಕ್ಕಂಥ ಹಾಡು, ಸಾಮರಸ್ಯದ ನವ್ಯ ಯುಗಕ್ಕೆ. ಆ ಹಾಡಿನ ಕೊನೆಯಲ್ಲಿ ಅದನ್ನು ಬರೆದಂತಹ ಕವಿ ಹೇಳ್ತಾರೆ, ನಮ್ಮ ಸ್ವಭಾವ ಹೇಗಿರ್ಬೇಕು ಸಮಾಜದ? ಮೌನ ಮುರಿದು ಮಾತನಾಡಿ, ಅಕಸ್ಮಾತ್ ನೋವಾಗಿದೆ ನಾವು ಬಂದು ಹಂಚಿಕೊಳ್ಳಬೇಕು, ಆದ್ರೆ ಹೋರಾಟ ಬೇರೆ ರೀತಿಯಿಂದ ಅಲ್ಲ. ಎದೆಯ ಭಾವಕ್ಕೆ ದನಿಯ ನೀಡಿ, ಎದೆಯಲ್ಲಿರುವ ಭಾವನೆ ಏನಿದೆ ಸಮರಸತೆ ಭಾವನೆ, ಅದಕ್ಕೆ ಮಾತಿನ ರೂಪ ನೀಡಿ. ಭಾವನೆ ಒಳಗಡೆ ಇದೆ, ಅದಕ್ಕೆ ಮಾತು ಕೊಡಿ. ಮೌನ ಮುರಿದು ಮಾತನಾಡಿ, ಎದೆಯ ಭಾವಕ್ಕೆ ದನಿಯ ನೀಡಿ, ಬಿಂಕ ಬಿಗುಮಾನವನ್ನು ತ್ಯಜಿಸಿ, ಅಹಂಕಾರ ಶ್ರೇಷ್ಠತೆ ಇದೆಲ್ಲ ಪಕ್ಕಕ್ಕಿಟ್ಟು, ಅಥವಾ ಶಂಕೆ ಅಂಜಿಕೆ ದೂರವಿರಿಸಿ. ಕೆಲವರಿಗೆ ಶಂಕೆ ಇರುತ್ತೆ, ಊಟ ಕರೆದ್ರೆ ಇವ್ರು ಯಾಕೆ ಕರೆದ್ರು ಅಂತ ಅವರಿಗೆ ಒಂದು ಡೌಟ್ ಆಗ್ಬಿಡುತ್ತೆ. ಬಾ ಒಟ್ಟಿಗೆ ಇರೋಣ ಅಂತ ಅವರಿಗೊಂದು ಡೌಟ್, ಇವರು ಯಾಕೆ ಕರೀತಾ ಇದ್ದಾರೆ, ಏನೋ ಯೋಚನೆ ಇದೆ ಅಂತ. ಯಾವುದೇ ಶಂಕೆ ಅಂಜಿಕೆ ಬೇಡ, ಅದನ್ನು ದೂರವಿರಿಸಿ ಬನ್ನಿ, ಐಕ್ಯದ ಏಕತೆಯ ದೀಕ್ಷೆ ಸಂಕಲ್ಪ ಧರಿಸಿ ಸಾಮರಸ್ಯದ ನವ್ಯ ಯೋಗಕ್ಕೆ ನಿಮಗೆ ಇದೋ ಆಮಂತ್ರಣ. ಕವಿ ಆ ರೀತಿಯಲ್ಲಿ ಹೇಳ್ತಾರೆ. ದೀನ್ ದಯಾಳ್ ಉಪಾಧ್ಯಾಯ ಮತ್ತು ನಾನಾಜಿ ದೇಶಮುಖ್ ಇಬ್ಬರು ಗೆಳೆಯರಾಗಿದ್ರು, ದೊಡ್ಡ ಸಾಮಾಜಿಕ ಕಾರ್ಯಕರ್ತರು. ಒಮ್ಮೆ ಹೋಗ್ತಾ ದೀನ್ ದಯಾಳ್ರು ಎಡವು ಬಿಟ್ಟು ಒಂದು ಸಣ್ಣ ಒಂದು ಗುಂಡಿ ತರದ್ದು, ದೊಡ್ಡ ಗುಂಡಿ ಅಲ್ಲ, ಅದಕ್ಕೆ ಸ್ವಲ್ಪ ಮುಗ್ಗರಿಸ್ತಾರೆ. ತಕ್ಷಣ ಅವರ ಜೊತೆಗಿದ್ದ ನಾನಾಜಿ ದೇಶಮುಖ್ ಅವರಿಗೆ ಕೈ ಕೊಟ್ಟು ಅವರನ್ನ ಎಲ್ಲಿಂದ ಎತ್ತುತ್ತಾರೆ. ಆಗ ದೀನ್ ದಯಾಳ್ರು ಅದನ್ನು ನೋಡಿ ಅಲ್ಲೇ ಒಂದು ಮಾತನ್ನ ಹೇಳಿದ್ರು, ನಮ್ಮ ಸಮಾಜದಲ್ಲೂ ಈ ತರ ಇರ್ಬೇಕಲ್ವೇ? ಯಾರು ಕೆಳಗಡೆ ಇದ್ದಾರೆ ಅವರನ್ನ ಮೇಲಿನವರು ಎತ್ತಬೇಕಿದ್ರೆ ಅವರು ಸ್ವಲ್ಪ ಬಗ್ಗಬೇಕು. ಇವನು ಕೆಳಗಿದ್ದಾನೆ, ನಾನು ಎತ್ತಬೇಕು, ನನ್ ಜವಾಬ್ದಾರಿ ಅಂತ ಮೇಲಿದ್ದವನು ಬಗ್ಗಿ ಎತ್ತಬೇಕು. ಕೆಳಗಿದ್ದವನಿಗೂ ನಾನು ಮೇಲೆ ಬರ್ಬೇಕಂತ ಮೇಲೆ ಬರೋ ಇಚ್ಛೆಯಿಂದ ಇರಬೇಕು. ಹೀಗೆ ಮೇಲೆಯವನು ಬಗ್ಗಿ ಕೆಳಗಿನವನು ಎದ್ದು ಮೇಲೆ ಬರ್ಲಿಕ್ಕೆ ಎರಡೂ ಯೋಚನೆ ಇದ್ದಾಗ ಸಮಾಜ ಮೇಲೆ ಬರುತ್ತೆ ಅಂತ ದೀನ್ ದಯಾಳ್ ಉಪಾಧ್ಯಾಯ ಅವರು ಹೇಳಿದ್ರು.